ದಶೋಪನಿಷತ್ ಭಾಷ್ಯ ಪಾಠ ಪ್ರಾರಂಭವಾಗ್ತಾ ಇದೆ. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಕೃಷ್ಣ ಪಕ್ಷದ ತೃತೀಯ. ಇವತ್ತು ರಘುವರ್ಯ ತೀರ್ಥರ ಆರಾಧನಾ ಮಹೋತ್ಸವ. ರಘುತ್ತಮ ತೀರ್ಥರ ಗುರುಗಳು. ಗುರುಭಕ್ತಿಗೆ ರಘುತ್ತಮ ಸ್ವಾಮಿಗಳ ಹೆಸರನ್ನು ಹೇಳ್ತಿರುತ್ತಾರೆ. ಗುರು ಅನುಗ್ರಹ ಆಗಬೇಕು, ರಘುವರ್ಯ ತೀರ್ಥರ ಅನುಗ್ರಹ ಆಗಬೇಕು ರಘುತ್ತಮ ಸ್ವಾಮಿಗಳಿಗೆ ಅನ್ನುವಂತಹದ್ದನ್ನು ನಾವು ಅವರ ಚರಿತ್ರೆಯಲ್ಲಿ ಕೇಳುತ್ತೇವೆ. ಅಂತಹ ಮಹಾ ಅನುಗ್ರಹ ಮಾಡಿರುವಂತಹ ಗುರುಗಳು ರಘುವರ್ಯ ತೀರ್ಥರು. ಅವರ ಈ ಮಧ್ಯಾರಾಧನೆಯ ದಿವಸ ಇವತ್ತಿನಿಂದ 145 ದಿನಗಳ ಏಕಪ್ರಕಾರ ಪಾಠ, ದಶೋಪನಿಷತ್ ಭಾಷ್ಯ ಪಾಠ. ಎಲ್ಲಾ ಉಪನಿಷತ್ತುಗಳು ಹಾಗೂ ಉಪನಿಷತ್ತಿನ ಭಾಷ್ಯಗಳ ವಿವರಣೆಯನ್ನ ತಿಳಿದುಕೊಳ್ಳುವ ಒಂದು ಪ್ರಯತ್ನ. ಹರಿವಾಯು ಗುರುಗಳು ಇದನ್ನು ನಿರ್ವಿಘ್ನವಾಗಿ ನೆರವೇರಿಸಬೇಕು. ನಮ್ದೇನಿಲ್ಲ ಇದರಲ್ಲಿ ಪಾತ್ರ, ಎಲ್ಲ ಭಗವಂತನ ಪಾತ್ರವೇ ಮುಖ್ಯ, ಗುರುಗಳ ಪಾತ್ರವೇ ಮುಖ್ಯ. ಎಲ್ಲರಿಗೂ ಆಯುರಾರೋಗ್ಯವನ್ನು ಕೊಟ್ಟು ಗಟ್ಟಿಯಾಗಿಟ್ಟು ಈ ದಶೋಪನಿಷತ್ ಭಾಷ್ಯ ಪಾಠದ ಶ್ರವಣ ಹಾಗೂ ಮಂಗಳ ಎಲ್ಲದರಲ್ಲೂ ತಾವೆಲ್ಲ ಪ್ರತಿನಿತ್ಯದಲ್ಲೂ ಭಾಗವಹಿಸುವಂತೆ ದೇವರು, ತತ್ವಾಭಿಮಾನಿ ದೇವತೆಗಳು, ವಾಯುದೇವರೆಲ್ಲ ಅನುಗ್ರಹವನ್ನು ಮಾಡಲಿ, ಗುರುಗಳ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, 10 ಉಪನಿಷತ್ತುಗಳಿಗೆ ನಮ್ಮಲ್ಲಿ ಒಂದು ಪದ್ಧತಿ, ಸಂಪ್ರದಾಯ ಏನು ಅಂದ್ರೆ, ಯಾರೇ ಮತಾಚಾರ್ಯರು ಅಂತ ಅನಿಸಿಕೊಳ್ಳುವರು, ಈಗ ಉದಾಹರಣೆಗೆ ಶಂಕರರಿದ್ದಾರೆ, ರಾಮಾನುಜರಿದ್ದಾರೆ, ಮಧ್ವರಿದ್ದಾರೆ, ಯಾರೇ ಇರಬಹುದು, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಯಾರೇ ಮತಾಚಾರ್ಯರು ತಮ್ಮ ಮತದ ಸ್ಥಾಪನೆಯನ್ನು ಮಾಡಬೇಕಾಗಿದ್ರೆ 3 ಗ್ರಂಥಗಳಿಗೆ, 3 ಪ್ರಸ್ಥಾನಗಳಿಗೆ ವ್ಯಾಖ್ಯಾನವನ್ನ ಮಾಡಲೇಬೇಕು ಅಂತ ಒಂದು ಅಲಿಖಿತವಾದ ನಿಯಮ. 3 ಪ್ರಸ್ಥಾನಗಳು ಯಾವುದು ಅಂತ ಕೇಳಿದ್ರೆ, ಸೂತ್ರ ಪ್ರಸ್ಥಾನ, ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ ಅಂತ 3. ಅಂದ್ರೆ ಸೂತ್ರಗಳ ಮೇಲೆ ಕಂಪಲ್ಸರಿ ನೋಟ್ ತಗೋತಿರ್ಬೇಕು ಅವಾಗ. ಸೂತ್ರಗಳ ಮೇಲೆ ವ್ಯಾಖ್ಯಾನವನ್ನ ಮಾಡಬೇಕು, ಎಲ್ಲದೊಂದು ಕಂಪಲ್ಸರಿ. ಅದು 564 ಸೂತ್ರಗಳು ನಮ್ಮ ಪ್ರಕಾರ. ಅವರ ಪ್ರಕಾರ ಒಬ್ಬರಿಗೆ 545, ಒಬ್ಬರಿಗೆ 555 ಇರಲಿ. ಹಾಗಾದ್ರೆ ಸೂತ್ರ ಪ್ರಸ್ಥಾನ, ಸೂತ್ರಗಳಿಗೆ ವ್ಯಾಖ್ಯಾನವನ್ನ ಮಾಡಲೇಬೇಕು. ಆಗಲೇ ಒಬ್ಬರು ದಾರ್ಶನಿಕರು, ಆಚಾರ್ಯರು ಅಂತ ಕರೆಸಿಕೊಳ್ಳುತ್ತಾರೆ. ನಂಬರ್ 1. ಎರಡನೇದ್ದು ಗೀತಾ ಪ್ರಸ್ಥಾನ, ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಲೇಬೇಕು. ಬಹಳ ವಿಚಿತ್ರ ಅಂದ್ರೆ, ಎಲ್ಲಿಯೂ ಗೀತೆಯಲ್ಲಿ ಅದ್ವೈತವನ್ನ ಬೋಧಿಸೆಯೇ ಇಲ್ಲ. ಹಾಗಿದ್ರೂ ಕೂಡ ಗೀತೆ ಅದ್ವೈತವನ್ನು ಹೇಳ್ತದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದು ಇರೋ ಪ್ರಸಂಗ ಏನಿದೆ ಅಂದ್ರೆ, ಯುದ್ಧ ಮಾಡ್ಲಿಕ್ಕೆ ವಲ್ಲೆ ಅಂತಂದಿರುವಂತಹ ಸಂದರ್ಭದಲ್ಲಿ ಯುದ್ಧ ಮಾಡು ಅಂತ ಹೇಳುವಾಗ, ಅಲ್ಲ ನಾ ಯುದ್ಧ ಮಾಡಿದ್ರೆ ಇಷ್ಟೆಲ್ಲ ಜೀವ ಹಾನಿ ಆಗ್ತದೆ, ದೇಹ ಹಾನಿ ಆಗ್ತದೆ ಎಂದಾಗ ಆಗ ಪ್ರಸಕ್ತವಾದ ವಿಷಯಗಳನ್ನು ಹೇಳಿಕ್ ಹೊರಟದ್ದು, ಎಲ್ಲೂ ಐಕ್ಯವನ್ನು ಹೇಳಿಕ್ ಹೊರಟಿಲ್ಲ. ಆದರೂ ಕೂಡ ಅದ್ವೈತ ಸಿದ್ಧಾಂತದ ವಿಚಾರ ಹೇಳಬೇಕು ಅನ್ನೋದಕ್ಕೆ ಗೀತೆಗೆ ವ್ಯಾಖ್ಯಾನ ಮಾಡ್ತಾರೆ. ಉಪನಿಷತ್ ಪ್ರಸ್ಥಾನ ಅಂತ ಮೂರನೇದ್ದು ಉಪನಿಷತ್ ಪ್ರಸ್ಥಾನ. ಅಂದ್ರೆ ಉಪನಿಷತ್ತುಗಳ ಮೇಲೆ ವ್ಯಾಖ್ಯಾನವನ್ನ ಮಾಡಲೇಬೇಕು, ಕಡ್ಡಾಯ. ಇವು 3 ಅಲಿಖಿತವಾದದ್ದು. ಇದನ್ನ 3 ಆಚಾರ್ಯರು ಮಾಡಿದ್ದಾರೆ. ರಾಮಾನುಜಾಚಾರ್ಯರು ಸ್ವಲ್ಪ ಉಪನಿಷತ್ ಪ್ರಸ್ಥಾನದ ಮೇಲೆ ಕಡಿಮೆ ಇದೆ, ಸೂತ್ರ ಪ್ರಸ್ಥಾನ ಹಾಗೂ ಗೀತಾ ಪ್ರಸ್ಥಾನ ಮೇಲೆ ಇದ್ದೇ ಇದೆ. ಶ್ರೀಮದಾಚಾರ್ಯರು 10 ಉಪನಿಷತ್ತುಗಳಿಗೂ ವ್ಯಾಖ್ಯಾನವನ್ನು ಮಾಡ್ತಾರೆ. ಶಂಕರಾಚಾರ್ಯರು 10 ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. 10 ಬಿಟ್ಟು ಶಂಕರಾಚಾರ್ಯರು ಇನ್ನೊಂದು ಶ್ವೇತಾಶ್ವತರ ಉಪನಿಷತ್ತು ಮತ್ತೊಂದಿದೆ. ಅದಲ್ಲದೆ ಇನ್ನೂ ಅನೇಕ ಉಪನಿಷತ್ತುಗಳು ಉಂಟು, ವ್ಯಾಖ್ಯಾನದ ಮಾಡ್ತಾರೆ. ಉಳಿದ ಉಪನಿಷತ್ತುಗಳನ್ನ ಅವರು ಕೂಡ ತಮ್ಮ ಗ್ರಂಥಗಳಲ್ಲಿ ಸಂಗ್ರಹ ಮಾಡ್ತಾರೆ. ಸರಿ, ಸದ್ಯಕ್ಕೆ ನಾವು 10 ಉಪನಿಷತ್ತುಗಳು ಅಂದ್ರೆ ಈಶಾವಾಸ್ಯ, ಕೇನ, ಕಠ, ಮುಂಡ, ಮಾಂಡೂಕ್ಯ, ತೈತ್ರೀಯ, ಐತ್ರೀಯ, ಬೃಹದಾರಣ್ಯಕ, ಛಾಂದೋಗ್ಯ ಅಂತ 10 ಉಪನಿಷತ್ತುಗಳನ್ನ ನೋಡ್ಲಿಕ್ಕೆ ಹೊರಟಿದ್ದೇವೆ. ಈ ಈಶಕೇನ ಕಠ, ಪ್ರಶ್ನ, ಮುಂಡ, ಮಾಂಡೂಕ್ಯಮೇವಚ, ತೈತ್ರೀಯ, ಮೈತ್ರೀಯಂ, ಛಾಂದೋಗ್ಯಂ, ಬೃಹದಾರಣ್ಯಕಮೇವಚ ಅಂತ 10 ಉಪನಿಷತ್ತದ ನೋಡ್ರಿ. ಅದೊಂದು ಸ್ವಾರಸ್ಯದ. ನಾವು ಉಪನಿಷತ್ತನಷ್ಟೇ ಗಮನಿಸಿರ್ತೀವಿ ಹೊರತಾಗಿ ಉಳಿದದನ್ನು ಗಮನಿಸುವುದಿಲ್ಲ. ಏನು ಅಂದ್ರೆ, ಭಗವಂತ 10 ಅವತಾರ ಎತ್ತುವುದಕ್ಕೂ 10 ಉಪನಿಷತ್ತಿಗೂ ಸಂಬಂಧ ಇದೆ. ಈಶಕೇನ ಕಠ ಪ್ರಶ್ನ ಅಂತನ್ನುವುದಕ್ಕೆ ಸರಿಯಾಗಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ ಅಂತ 10 ರೂಪಗಳು ಪ್ರತಿಪಾದ್ಯವಾಗ್ತವೆ. ದಶೋಪನಿಷತ್ತುಗಳಿಂದ 10 ಭಗವದ್ ರೂಪಗಳು ಪ್ರತಿಪಾದ್ಯವಾಗುವಂತಹದ್ದು. ಅದು ಹೇಗೆ ಅಂತೆಲ್ಲ ಮತ್ತೊಮ್ಮೆ ವಿಸ್ತಾರವಾಗಿ ಹೇಳ್ತೀನಿ. ಈಗ ಬರೀ ಪ್ರಾಸ್ತಾವಿಕ ಅಷ್ಟ. ಇದರಲ್ಲಿ 10ಕ್ಕೆ 10 ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನ ಬರೆದವರು ಶ್ರೀಮದಾಚಾರ್ಯರು ನಮ್ಮ ಸಿದ್ಧಾಂತದ ಪರಂಪರೆಯಲ್ಲಿ. ಅದಾದ ಮೇಲೆ 7 ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನ ಮಾಡಿದವರು ವದರಾಜ ಸ್ವಾಮಿಗಳು. 7 ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನ ಮಾಡಿದವರು. ಮಂತ್ರಾಲಯ ಸ್ವಾಮಿಗಳನ್ನ ಶ್ರೀನಿವಾಸ ತೀರ್ಥರನ್ನ ಬಿಟ್ಟು ಹೇಳಿಕತ್ತೀನಿ. ಯಾಕಂದ್ರೆ ಮಂತ್ರಾಲಯ ಸ್ವಾಮಿಗಳು ಶ್ರೀನಿವಾಸ ತೀರ್ಥರು ಇಬ್ರು 10ಕ್ಕೂ ಬರೆದಾರ. ಶ್ರೀಮದಾಚಾರ್ಯರು 10ಕ್ಕೆ 10,
ಮಂತ್ರಾಲಯ ಸ್ವಾಮಿಗಳು, ಶ್ರೀನಿವಾಸ ತೀರ್ಥರು ಇಬ್ರು 10ಕ್ಕೆ 10, ಇವ್ರು 3 ಮಂದಿ 10 ಉಪನಿಷತ್ತುಗಳಿಗೆ, ವಾದರಾಜ ಸ್ವಾಮಿಗಳು 7 ಉಪನಿಷತ್ತುಗಳಿಗೆ. ಅಂದ್ರೆ ಯಾವುದನ್ನು ಬಿಟ್ಟು 8, 9, 10 ನಿಮ್ದೇನು ಸಂಖ್ಯಾ ಅದ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ ಇದಕ್ಕೆ ಮಾತ್ರ ಬರೆದಿಲ್ಲ. ಆ ಲೆಕ್ಕದಲ್ಲಿ ಐತರೇಯ ಉಪನಿಷತ್ತಿಗೆ ರಾಯರು ಬರೆದು ನಮ್ಗೆ ಉಪಲಬ್ಧ ಆಗಿಲ್ಲ. ಷಟ್ಪ್ರಶ್ನ ಮತ್ತು ಐತರೇಯಕ್ಕೆ ರಾಯರು ಬರೆದ ವ್ಯಾಖ್ಯಾನ ನಮ್ಗೆ ಉಪಲಬ್ಧ ಆಗಿಲ್ಲ. ಇವತ್ತು ಬರದಾರ ನಮಗ್ ಸಿಕ್ಕಿಲ್ಲ, ಪ್ರಾರಬ್ಧ ನಮ್ದು ಅಷ್ಟೇ, ಏನ್ ಮಾಡಿ ಬರಂಗಿಲ್ಲ. ಅದಕ್ಕೆ ಇವು 7ಕ್ಕ, ಯಾವ 7ಕ್ಕ? ಈಶಾವಾಸ್ಯ, ತಲವಕಾರ, ಕಾಟಕ, ಷಟ್ಪ್ರಶ್ನ, ಅಥರ್ವಣ, ಮಾಂಡುಕ್ಯ, ತೈತ್ರೇಯ, ಈ 7ಕ್ಕೂ ವಾದರಾಜ ಸ್ವಾಮಿಗಳ ವ್ಯಾಖ್ಯಾನ ಅದು. ಈಗ ವಾದರಾಜ ಸ್ವಾಮಿ ಬರ್ತಾರೆ, ಇಷ್ಟು ದಿವಸ ನಾವು ಅವ್ರು ಸಿಕ್ಕಿದ್ದಿಲ್ಲ ಪಾಠದಾಗ, ಈಗ ಅವ್ರು ಸಿಗ್ತಾರೆ, ಈಗ ವಾದರಾಜ ಸ್ವಾಮಿ ಸಿಗ್ತಾರೆ, ಚಲೋ ವ್ಯವಸ್ಥೆ ಮಾಡ್ತಾರ ಅಂತ ಅದಕ್ಕೆ ವಾದರಾಜ ಸ್ವಾಮಿಗಳು. ಇದಾದ ಮೇಲೆ ಶ್ರೀಮದಾಚಾರ್ಯರು, ರಾಯರು, ಆಮೇಲೆ ಶ್ರೀನಿವಾಸ ತೀರ್ಥರು, ವಾದರಾಜ ಸ್ವಾಮಿಗಳು. ಇದಾದ ಮೇಲೆ ಬೃಹದಾರಣ್ಯಕ ಉಪನಿಷತ್ತು, ಅದಕ್ಕೆ ವ್ಯಾಖ್ಯಾನ ಅಂದ್ರೆ ರಘುತ್ತಮ ಸ್ವಾಮಿಗಳೊಬ್ಬರೇ. ರಾಯರದ ಖಂಡಾರ್ಥದ ಅದನ್ನಿಲ್ಲ, ಅದು ಬಿಟ್ಟು ಈ ಕಡೆಗೆ ಹೇಳಿದ್ದು ನಾನು. ಬೃಹದಾರಣ್ಯಕ ಓದಬೇಕು ಅಂದ್ರೆ ಭಾವಬೋಧದ ಮೇಲೆ ಓದ್ಬೇಕು. ಅಂದ್ರೆ ರಘುತ್ತಮ ಸ್ವಾಮಿಗಳು ಅಥೆಂಟಿಕ್. ಅದ ಆಶ್ಚರ್ಯ ಏನು ಅಂದ್ರೆ ಅದಕ್ಕೆ ಉಳಿದವ್ರು ಬರದೇ ಇಲ್ರಿ ಯಾರು, ಮತ್ತೆ ಉಳಿದವ್ರು ಯಾರು ಬರ್ಲಿಕ್ಕೆ ಹೋಗಿಲ್ಲ. ರಾಯರ ಖಂಡಾರ್ಥ ಎಲ್ಲದಕ್ಕೂ ಬರೆದು ಬಿಟ್ರ, ಉಳಿದವ್ರು ಯಾರು ಅದಕ್ಕೆ ಕೈ ಹಚ್ಚಲಿಕ್ಕೆ ಹೋಗೇ ಇಲ್ಲ. ಇನ್ನ ಛಾಂದೋಗ್ಯಕ್ಕೆ ಓದ್ಬೇಕು ಅಂದ್ರೆ ವೇದೇಶ ತೀರ್ಥರು, ರಘುತ್ತಮ ಶಿಷ್ಯಂದ್ರು ವೇದೇಶ ತೀರ್ಥರು, ಛಾಂದೋಗ್ಯಕ್ಕೆ ವೇದೇಶ ತೀರ್ಥರು. ನೋಡ್ರಿ ಆ ಇದಲ್ಲ ಪುಸ್ತಕ ಅಲ್ಲಿ ಬರ್ಕೊಂಡಿರಿ. ಏನ್ ಬರ್ಕೋಬೇಕು ಅಂದ್ರೆ ಬೃಹದಾರಣ್ಯಕಕ್ಕ ಯಾರು ಬರ್ಕೋಬೇಕು? ರಘುತ್ತಮ ಸ್ವಾಮಿ ಬರ್ಕೋಬೇಕು. ಛಾಂದೋಗ್ಯಕ್ಕ ವೇದೇಶ ತೀರ್ಥರು ಬರ್ಕೋಬೇಕು. ಐತರೇಯ ಉಪನಿಷತ್ತಿಗೆ ತಾಮ್ರಪರ್ಣಿ ಆಚಾರ್ಯರು ಉಪನಿಷತ್ತು ಹಾಗೂ ಬಳವಂತರಾಯ ಅಂತ ಇಬ್ಬರಿದ್ದಾರೆ. ತಾಮ್ರಪರ್ಣಿ ಆಚಾರ್ಯರು ಹಾಗೂ ಬಳವಂತರಾಯರಿಬ್ರು ಐತರೇಯಕ್ಕೆ ಬರೆದಿದ್ದಾರೆ. ಐತರೇಯ ಅಂತ ಬರ್ಕೊಂಡು ಮುಂದೆ ಈಸಿಕೊಲ್ಟು ಹಾಕೊಂಡು ಏನ್ ಬರ್ಕೊಂಡಿರ್ಬೇಕು ನಾವು? ಬಳವಂತರಾಯರು, ತಾಮ್ರಪರ್ಣಿ ಆಚಾರ್ಯರು ಅಂತ ಬರ್ಕೊಂಡಿರ್ಬೇಕು. ತಿಳಿತಾ? ಅವ್ರ ಟಿಪ್ಪಣಿ ಮೇಲೆ ಓದಿದಾಗ್ಲೇ ನಮ್ಗೆ ಅರ್ಥ ಆಗೋದು ವಿಷಯಗಳೆಲ್ಲ. ಮುಂದಿನ ಎಲ್ಲ ಮತ್ತೆ ಯಥಾ ಪ್ರಕಾರ ಎಲ್ಲರೂ ಇದ್ದೇ ಇದ್ದಾರೆ ಅಂತ ಹೇಳ್ಬಿಟ್ಟಿವಿ. ಐತರೇಯಕ್ಕ ಆಮೇಲೆ ಇನ್ನೊಂದು ಸ್ವಾರಸ್ಯ ಏನು ಅಂದ್ರೆ ತಲವಕಾರ ಉಪನಿಷತ್ತಿಗ ಸತ್ಯಪ್ರಿಯ ತೀರ್ಥರ ವ್ಯಾಖ್ಯಾನ. ಸತ್ಯಬೋಧ ಸ್ವಾಮಿಗಳು ಗುರುಗಳು ಸತ್ಯಪ್ರಿಯ ತೀರ್ಥ ತಲವಕಾರ ಉಪನಿಷತ್ತಿಗ ವಿಶೇಷವಾಗಿ ತಲವಕಾರಕ್ಕ. ಕಾಟಕಕ್ಕೆ ಮತ್ತೆ ವೇದೇಶ ತೀರ್ಥರು ಇದ್ದಾರೆ. ಬಿಟ್ಬಿಡ್ರಿ, ಇವೆಲ್ಲ ಮುಗೀತೀಗ. ಇನ್ನು 2 ಉಪನಿಷತ್ ನೆನಪಿಟ್ಕೊಳ್ರಿ. ಯಾವುದು? ಈಶಾವಾಸ್ಯ ಮತ್ತು ಷಟ್ಪ್ರಶ್ನಕ್ಕೆ ಸ್ವಯಂ ಟೀಕಾಕೃತ್ಪಾದರೆ ಬರೆದಿದ್ದಾರೆ. ಈಶಾವಾಸ್ಯ ಹಾಗೂ ಷಟ್ಪ್ರಶ್ನಕ್ಕ ಟೀಕಾರ ಬರ್ಕೋಬೇಕು. ಈಶಾವಾಸ್ಯ ಷಟ್ಪ್ರಶ್ನಕ್ಕೆ 2 ಟೀಕಾರ ಸ್ವತಃ ಬರೆದಿದ್ದಾರೆ. ಈಶಾವಾಸ್ಯ ಷಟ್ಪ್ರಶ್ನ 2ಕ್ಕೂ ಸ್ವತಃ ಟೀಕಾಕೃತ್ಪಾದರೆ ವ್ಯಾಖ್ಯಾನವನ್ನು ಬರೆದಾರ. ನೋಡ್ರಿ ಎಷ್ಟು ಸಮೃದ್ಧಿ ಅದ ನಮ್ಮ ಕಡೆಗೆ ಓದ್ಲಿಕ್ಕೆ, ಎಷ್ಟು ವಿಷಯ ಇರಬೇಕು. ಅದಕ್ಕೆ ಟೀಕಾಕೃತ್ಪಾದರು ಈಶಾವಾಸ್ಯ ಮತ್ತು ಷಟ್ಪ್ರಶ್ನಗಳಿಗೆ ಬರೆದಿದ್ದಾರೆ. ಸರಿ, ಇಷ್ಟು ಈ ಉಪನಿಷತ್ತುಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಅಲ್ಲಲ್ಲಿ ಯಾರ್ಯಾರು ವ್ಯಾಖ್ಯಾನ ಮಾಡಿದ್ದಾರೆ ಅವ್ರು ನೋಡಂತ. ಸರಿನಾ? ಈಗ ಶುರು ಮಾಡೋಣ ಬರ್ರಿ. ಮೊದಲು ಮಂಗಳಾಚರಣ. ಈಶಾವಾಸ್ಯ ಉಪನಿಷತ್ತಿನ ಮಂಗಳಾಚರಣ, ಅದು ಅಂದ್ರೆ ಆಚಾರ್ಯ ಭಾಷ್ಯದ ಮಂಗಳಾಚರಣವನ್ನು ಹೇಳೋಣಂತ. ಈಗ ನಾ ಒಂದು ಪುಸ್ತಕ ಫಾಲೋ ಮಾಡ್ತೀನಿ, ಎಲ್ಲಾ ಪುಸ್ತಕಗಳನ್ನು ಫಾಲೋ ಮಾಡೋದಿಲ್ಲ. ಈಗೇನು ಸರ್ವಮೂಲ ಪುಸ್ತಕ ನಾನು ಕೊಡಿಸಿದ್ದೀನಿ, ಈ ಪುಸ್ತಕ ನಾ ಫಾಲೋ ಮಾಡ್ಲಿಕ್ಕೆ ನೆನ್ಪಿಟ್ಕೊಂಡ್ಬಿಡ್ರಿ. ಈ ಪುಸ್ತಕ ಏನದ, ಈ ಪುಸ್ತಕ ನಾ ಫಾಲೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಹೆಂಗೆ, ಯಾಕಂದ್ರೆ ನಾ ಇದ್ರ ಪೇಜ್ ಪ್ರಕಾರ ಲೆಕ್ಕ ಹಾಕೊಂಡು ಮಾಡ್ಕೊಂಡು ಹೊಂಟೀನಿ, ಆದ್ರಿಂದ ಇದ್ರ ಪ್ರಕಾರ ಹೊಟ್ಟಿರ್ತೀನಿ. ವಿಷಯ ಒಂದೇ ಇರ್ತದ, ಮುಂದ್ ಪೇಜ್ 4 ಪೇಜ್ ಎಕ್ಸ್ಟ್ರಾ ಹೋಗ್ತಾ ನಿಮ್ಗೆ, ಅಷ್ಟ ಬೇರೆ ಏನಿಲ್ಲ. ಸರಿನಾ? ಸರಿ, ಮಂಗಳಾಚರಣೆ ತಗೊಳ್ರಿ, ಹೇಳ್ತೀನಿ, ಎಲ್ಲಾರು ಅನ್ರಿ. ನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಮೊದಲೇ ಮಂಗಳಾಚರಣ ನೋಡ್ಕೊಳ್ರಿ, ಅರ್ಥ ನೋಡ್ಕೊಳ್ರಿ. ಏನಂತಾರ? ಶ್ರೀಮದಾಚಾರ್ಯರು ಈಶಾವಾಸ್ಯ ಉಪನಿಷತ್ತಿಗೆ ವ್ಯಾಖ್ಯಾನವನ್ನ ಬರ್ಲಿಕ್ಕೆ ಹೊರಟಿರುವಾಗ ಈಶಾವಾಸ್ಯ ಉಪನಿಷತ್ತಿನ ವ್ಯಾಖ್ಯಾನವನ್ನು ಮಾಡ್ಲಿಕ್ಕೆ ಹೊರಟವರು ನಿರ್ವಿಘ್ನವಾಗಿ ಗ್ರಂಥವು ಮುಕ್ತಾಯವಾಗಬೇಕು, ಅಂದ್ರೆ ವ್ಯಾಖ್ಯಾನವು ಮುಕ್ತಾಯವಾಗಬೇಕು ಎನ್ನುವ ಉದ್ದೇಶದಿಂದ ಮಂಗಳಾಚರಣವನ್ನ ಮಾಡ್ಲಿಕ್ಕತ್ತಾರ. ವಾಸ್ತವದಲ್ಲಿ ಆಚಾರ್ಯರಿಗೆ ಯಾವ ವಿಘ್ನಗಳೂ ಇಲ್ಲ, ಸ್ವತಃ ನಿರ್ವಿಘ್ನ ಪುರುಷರು. ವಿಘ್ನ ಯಾವಾಗ ಬರ್ತದೆ ಅಂದ್ರೆ ಪಾಪಗಳು ಇದ್ದಾಗ ವಿಘ್ನಗಳು ಬರೋದು.
ನೆನ್ಪಿಟ್ಕೊಂಡಿರ್ಬೇಕು ನಾವು. ಯಾಕೆ ನಮಗೆ ಕಾರ್ಯ ಮಾಡುವಾಗ ವಿಘ್ನಗಳು ಬರ್ತದೆ ಅಂದ್ರೆ ಪಾಪಗಳಿವೆ. ಪಾಪಗಳು ನಮ್ಮ ವಿಘ್ನಕ್ಕೆ ಕಾರಣವಾಗ್ತದೆ. ಹಾಗಿದ್ರಾಗ ಪಾಪಗಳು ವಿಘ್ನಕ್ಕೆ ಕಾರಣ ಅಂದ್ರೆ ಶ್ರೀಮದಾಚಾರ್ಯ ಪಾಪವಿದೆಯಾ ಅಂತ ಕೇಳಿದ್ರೆ ಇಲ್ಲ, ಪಾಪವೇ ಇಲ್ಲ. ಅಂದಮೇಲೆ ಪಾಪರಹಿತರಾದ ಆಚಾರ್ಯರಲ್ಲಿ ವಿಘ್ನ ಬರ್ಲಿಕ್ಕೆ ಅವಕಾಶ ಇಲ್ಲ. ಹಾಗಿದ್ರೂ ಮಂಗಳಾಚರಣವನ್ನ ಯಾಕೆ ಮಾಡ್ತಾರೆ ಅಂದ್ರೆ ಶಿಷ್ಯ ಶಿಕ್ಷಾಯೈ, ನಮಗೆ ಎಜುಕೇಟ್ ಮಾಡ್ಬೇಕಾಗಿದೆ, ನಮಗೆ ಪಾಠ ಹೇಳ್ಕೊಡ್ಬೇಕಾಗಿದೆ. ನೋಡಪ್ಪ, ಗ್ರಂಥ ಪ್ರಾರಂಭದಲ್ಲಿ ಮಂಗಳಾಚರಣವನ್ನ ಮಾಡಬೇಕು, ಇಲ್ಲದೆ ಇದ್ರೆ ಏನಾಗ್ತದ, ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಏನ್ ಮಾಡ್ಲಿಕ್ಕತ್ತಾರ ಅವರು, ಮಂಗಳಾಚರಣವನ್ನ ಮಾಡ್ಲಿಕ್ಕತ್ತಾರ. ಸರಿ, ಮಂಗಳಾಚರಣದಲ್ಲಿ ಭಗವಂತನ ಗುಣಗಳನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಷ್ಟು ಚಂದದ ಸರಳವಾದ ಅರ್ಥ ನೋಡ್ರಿ. ನಿತ್ಯ ಜಗದ್ಧಾತ್ರೆ, ಭಗವಂತ ನೀನ್ ಎಂಥವನಪ್ಪ ಅಂದ್ರೆ ನಿತ್ಯವಾದ ಹಾಗೂ ಅನಿತ್ಯವಾದ ಜಗತ್ತಿನ ಧಾತ್ರೆ. ಧಾತ್ರೆ ಅಂದ್ರೆ ಏನು, ಧರಿಸಿದವನು ಅಂದ್ರೆ ಪಾಲನೆ ಪೋಷಣೆ ಮಾಡಿದವನು ಅಂತ ಅರ್ಥ. ಧಾತ್ರೆ ಶಬ್ದ ಅರ್ಥ ಬರ್ಕೊಂಡಿಟ್ಕೊಳ್ರಿ. ಧಾರಣ ಪೋಷಣ ಏನ್ ಅರ್ಥ ಆಯ್ತಾ? ಧಾರಣೆ ಮತ್ತು ಪೋಷಣೆ ಅಂತ ಅರ್ಥ, ಪಾಲನ ಪೋಷಣ ಅಂತ ಅರ್ಥ. ಪಾಲಕರು ಪೋಷಕರು ಅಂತಿರ್ತಾರಿಲ್ಲೋ, ಹಂಗಿದ್ದಂಗದು. ಧಾರಣ ಮಾಡುವುದು ಅಂದ್ರೆ ಹೊತ್ಕೊಂಡು ನಿಲ್ಲೋದು ಅಂತ ಇಷ್ಟೇ ಅರ್ಥ ಅಲ್ಲ, ಒಟ್ಟಾರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಕೆಲಸಗಳನ್ನು ಮಾಡುವುದು ಅಂತ ಅರ್ಥ. ಸರಿ ಆಯ್ತಾ? ಏನಂತ ಹೇಳಿ ಸರಿ. ಮುಂದ ನಿತ್ಯ ಹಾಗೂ ಅನಿತ್ಯವಾದ ಜಗತ್ತಿಗೆ ಧಾರಣೆ ಪಾಲನೆ ಪೋಷಣೆಯನ್ನು ಮಾಡುವಂಥವನು. ನಿತ್ಯಾಯ, ಸ್ವತಃ ಅವನು ನಿತ್ಯನಾಗಿದ್ದಾನೆ. ಜ್ಞಾನಮೂರ್ತಯೇ, ಭಗವಂತ ಜ್ಞಾನದ ಮೂರ್ತಿ. ಜ್ಞಾನದ ಮೂರ್ತಿ ಅಂತಂದ್ರೆ ಅವನ ಅಂಗಾಂಗಗಳೆಲ್ಲವೂ ಕೂಡ ಜ್ಞಾನದ್ದೇ. ಕೈ ಇದೆ ಜ್ಞಾನದ್ದು, ಕಾಲಿದೆ ಜ್ಞಾನದ್ದು, ಬೆರಳಿದೆ ಜ್ಞಾನದ್ದು, ಉಗುರಿದೆ ಜ್ಞಾನದ್ದು, ಕೂದಲಿದೆ ಜ್ಞಾನದ್ದು. ವಿಚಾರ ಮಾಡ್ರಿ ಹೆಂಗಿರ್ಬೇಕಲ್ಲ ಅಂತ ಹೇಳಿ. ಎಷ್ಟು ಚಂದ ಇರಬೇಡ ದೇವರು. ಎಲ್ಲ ಅಂಗಾಂಗಗಳಿವೆ ಭಗವಂತನಿಗೆ, ಪ್ರತಿಯೊಂದು ಅಂಗ ಪ್ರತ್ಯಂಗಗಳಿವೆ. ಎಲ್ಲವೂ ಜ್ಞಾನಾನಂದಾತ್ಮಕವಾದದ್ದು, ಜ್ಞಾನಮಯವಾದ ಆನಂದಮಯವಾಗಿರುವಂತಹದ್ದು ಜ್ಞಾನಮೂರ್ತಗೆ. ಪೂರ್ಣ ಆನಂದಾಯ, ಭಗವಂತ ಎಂಥವನು ಮತ್ತೆ ಅಂದ್ರೆ ಆನಂದ ಪೂರ್ಣ. ಈ ಆನಂದ ಪೂರ್ಣತೆ ದೇವರ ಒಂದು ವಿಲಕ್ಷಣವಾದ ಗುಣ, ಉಳಿದವರಲ್ಲಿ ಇರುವುದಿಲ್ಲ ಆನಂದ ಪೂರ್ಣತೆ ಅಂತ ಅನ್ನುವುದು. ಭಗವಂತನಲ್ಲಿ ಆನಂದ ಪೂರ್ಣನಾಗಿದ್ದಾನೆ ಅಂತ ತಿಳ್ಕೋಬೇಕು ಅವನು. ಆಯ್ತಾ? ಇನ್ನ ಹರಯೇ, ಈ ವಿಶೇಷಣ ಬಹಳ ಚಂದದ. ಎಲ್ಲ ಭಕ್ತರ ಪಾಪಗಳ ಹರಣವನ್ನ ಮಾಡ್ತಾನಾದ್ರಿಂದ ಅವನಿಗೆ ಹರಿ ಅಂತ ಕರೀತಾರ. ಸರ್ವಯಜ್ಞ ಭುಜೇ ನಮಃ, ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಸ್ವೀಕಾರ ಮಾಡುವಂಥವನವನು. ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಸ್ವೀಕಾರ ಮಾಡು. ಸರ್ವಯಜ್ಞ ಅಂದ್ರೆ ಎಲ್ಲ ಕರ್ಮಗಳು. ಯಜ್ಞ ಶಬ್ದಕ್ಕೆ ಬರೀ ಹೋಮ ಹವನ ಅಂತ ಇಟ್ಕೋಬಾರದು. ಯಜ್ಞ ಶಬ್ದಕ್ಕೆ ಏನ್ ತಗೋಬೇಕು? ಎಲ್ಲಾ ಕರ್ಮ, ಸಂಧ್ಯಾ ವಂದನೆ, ದೇವ್ರ ಪೂಜೆ, ಪಾರಾಯಣ, ಜಪ, ಊಟ, ನಿದ್ದಿನೂ ಒಂದು ಕರ್ಮನ ಮತ್ತ. ಎಲ್ಲವನ್ನೂ ಕೂಡ ಭಗವಂತ ಸ್ವೀಕಾರ ಮಾಡ್ತಾನ. ಇನ್ನು ಯಸ್ಮಾತ್ ಎರಡನೇ ಮಂಗಳಾಚರಣ ಏನಂತಾರ? ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನ ಸ್ಫೂರ್ತಿ, ಯಾವ ಭಗವಂತನಿಂದಲೇ. ಈಗ ಎರಡನೇ ಮಂಗಳಾಚರಣೆ ಮಾಡಿದ್ರು ಶ್ರೀಮದಾಚಾರ್ಯ. ಯಾಕಂದ್ರೆ ದೇವತಾ ಎಂದು ನಮಸ್ಕಾರ ಮಾಡಿದ ಮೇಲೆ ಈಗ ಗುರು ಎಂಬುದಾಗಿಯೂ ನಮಸ್ಕಾರ ಮಾಡ್ಲಿಕ್ಕೆ. ಎರಡನೇ ಮಂಗಳಾಚರಣೆ ಎದಕ್ಕೆ ಹೊರಟದ? ಗುರುತ್ವೇನ ಪ್ರಣಾಮಕ್ಕೆ ಹೊರಟಿದೆ. ನೋಟ್ ಮಾಡ್ಕೊಳ್ರಿ. ಒಂದನೇ ಮಂಗಳಾಚರಣ ಭಗವಂತನು ದೇವತಾ ಅನ್ನೋದಕ್ಕೆ ಹೊರಟಿದ್ದಾರೆ. ಭಗವಂತ ಏನಾಗ್ಯಾನ? ದೇವತೆ ಆಗಿದ್ದಾನೆ. ತಿಳಿತಾ? ದೇವರೇನಾಗಿದ್ದಾನೆ? ದೇವತೆ ಆಗಿದ್ದಾನೆ. ಅಂದ್ರ ದೇವತಾ ಅಂತ ಯಾರಿಗೆ ಕರಿಬೇಕ್ರಿ? ಯಾರಿಗೆ ಕರಿಬೇಕು ದೇವತಾ ಅಂತ ತಿಳ್ಕೊಂಡು? ಅಂದ್ರ ಪ್ರತಿಪಾದ್ಯನಾದವನನ್ನ ದೇವತಾ ಅಂತ ಕರೀತಾರ. ಏನ್ ಕರೀತಾರ? ನೆನಪಿಟ್ಟುಕೊಳ್ರಿ. ಗ್ರಂಥ ಪ್ರತಿಪಾದ್ಯನನ್ನು ದೇವತಾ ಅಂತ ಕರೀತಾರ. ಅಂದ್ರೆ ಗ್ರಂಥದ ಪ್ರತಿ ಅಕ್ಷರಗಳು ಯಾರನ್ನ ತಿಳಿಸಲು ಹೊರಟಿವೆಯೋ ಅವನಿಗೆ ದೇವತಾ ಅಂತ ಹೆಸರು. ಮುಂದ ಈಗ ಗುರು ಅಂದ್ರೆ ಉಪದೇಶಕ ಅಂತ ಅರ್ಥ. ಗುರು ಶಬ್ದಕ್ಕೆ ಅರ್ಥ ಏನು? ಉಪದೇಶಕರು. ಬರೆದಿಟ್ಕೊಳ್ರಿ. ಗುರು ಅನ್ನೋ ಶಬ್ದಕ್ಕೆ ಸುಮ್ಮನೆ ಏನೋ ಅವ್ರು ನಮ್ ಗುರುಗಳು ಅಂತ ಹೇಳ್ಕೊತ ಹೋಗಬಾರ್ದು. ಉಪದೇಶ ಮಾಡಿದ್ರೆ ಗುರುಗಳಾಗ್ತಾರ. ದಾರ್ಯಾಗ ಹೊಂಟವ್ರಲ್ಲ ಏನ್ರಿ ಗುರುಗಳೇ ಅಂತ ಹೇಳ್ತಾರೆ. ಹಂಗೆಲ್ಲ ಮಾತಾಡೋದಲ್ಲ. ಮತ್ತೆ ತ್ವಂ ನಾಮ ಉಪದೇಶಕತ್ವಂ. ಗುರು ಅನ್ನೋ ಶಬ್ದಕ್ಕೆ ಅರ್ಥ ಏನು? ಉಪದೇಶಕರು ಅಂತ ಅರ್ಥ. ಅಕ್ಷರಗಳನ್ನು ಹೇಳಿಕೊಟ್ಟವರು, ವಿಷಯಗಳನ್ನು ಹೇಳಿಕೊಟ್ಟವರು ಅಂತ ಅರ್ಥ. ಹೀಗೆ ಭಗವಂತನಿಗೆ ಶ್ರೀಮದಾಚಾರ್ಯರೇ ದೇವತೆಗಳೂ ಹೌದು, ಗ್ರಂಥ ಪ್ರತಿಪಾದ್ಯನಾದವನು ಹೌದು, ಹಾಗೂ ಉಪದೇಶ ಮಾಡಿದಂತಹ ಗುರುವೂ ಹೌದು. ಎಷ್ಟು ಚಂದ ಉಪದೇಶ ಮಾಡ್ತಾನವ ಅಂದ್ರೆ, ಯಸ್ಮಾತ್ ಯಾವ ಪರಮಾತ್ಮನಿಂದ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ
ಶ್ರಿಯ ಅಪಿ ಚ ಜ್ಞಾನ ಸ್ಫೂರ್ತಿ. ಬ್ರಹ್ಮದೇವರಿಗೆ, ಇಂದ್ರದೇವರಿಗೆ, ರುದ್ರದೇವರೇ ಮೊದಲಾದ ದೇವತೆಗಳಿಗೆ ಜ್ಞಾನ ಉತ್ಪತ್ತಿಯಾಗುತ್ತದೆಯೋ? ಯಾರಿಂದ ಜ್ಞಾನೋತ್ಪತ್ತಿ? ಯಾರಿಗೆ ಜ್ಞಾನೋತ್ಪತ್ತಿ ಅಂದ್ರೆ ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಇಂದ್ರದೇವರಿಗೆ, ಚಂದ್ರದೇವರಿಗೆ ಎಲ್ಲರಿಗೂ ಕೂಡ ಭಗವಂತನಿಂದ ಜ್ಞಾನೋತ್ಪತ್ತಿ ಆಗ್ತದೆ. ಒಂದು ಸ್ವಾರಸ್ಯ ಹೇಳಿದ್ರು, ಶ್ರೇಯೋಪಿಚ ಮಹಾಲಕ್ಷ್ಮಿಗೂ ಕೂಡ ಜ್ಞಾನ ಭಗವಂತನಿಂದಲೇ ಬರ್ತದ. ಟೀಕಾಕೃತ್ಪಾದರು ಒಂದು ಪ್ರಶ್ನೆ ಮಾಡ್ತಾರೆ. ಇಲ್ಲ ಏನಿಲ್ಲ ಹೇಳಿ, ಎಲ್ಲ ಬರೋಬ್ಬರಿ ಬೇಡ ಅಂದಿಲ್ಲ. ಬ್ರಹ್ಮಾದಿಗಳಿಗೆ ಅಪ್ರಾಪ್ತವಾಗಿರುವಂತಹ ಜ್ಞಾನ ಸಿಗುತ್ತದೆ. ಇಷ್ಟು ದಿವಸ ಯಾವ ಜ್ಞಾನ ಬಂದಿದ್ದಿಲ್ಲ ಸಿಕ್ತೀವಿ ಅಂತ ಇಟ್ಕೊಂಡಂತೆ. ಲಕ್ಷ್ಮೀ ದೇವಿಗೆ ಬರೋದು ಹೆಂಗ? ಯಾಕ ಶ್ರೇಯಸ್ತು ಸರ್ವದಾ ವಿದ್ಯತೆ ಇವ. ಮಹಾಲಕ್ಷ್ಮಿಗೆ ಎಲ್ಲಾ ಜ್ಞಾನ ಸದಾ ಕಾಲದಲ್ಲಿ ಇದ್ದುದರಿಂದಾಗಿ ಅವಳಿಗೆ ಹೊಸದಾಗಿ ಜ್ಞಾನ ಬರುವುದು ಹೇಗೆ? ಹೆಂಗ್ ಬರ್ಬೋದು? ಅದಕ್ಕ ಏನು ದೇವಿಗೆ ಜ್ಞಾನ ಸದಾ ಇರ್ತದ ಅಂದ ಮೇಲೆ ಹೊಸದಾಗಿ ಹುಟ್ಟೋದೇನು? ಟೀಕಾಕೃತ್ಪಾದರಂತಾರ ಶ್ರೇಯಸ್ತು ಸರ್ವದಾ ವಿದ್ಯತೆ ಇವ. ಅಲ್ರಿ ಲಕ್ಷ್ಮೀ ದೇವಿಗೆ ಎಲ್ಲಾ ಜ್ಞಾನ ಎಲ್ಲಾ ಕಾಲಕ್ಕೂ ಇರುವಾಗ ಹುಟ್ಟಬೇಕೇನು? ಪ್ರಶ್ನೆ. ಹುಟ್ಟೋದೇ ಇಲ್ಲ, ಹೊಸ ಜ್ಞಾನೇ ಹುಟ್ಟಂಗಿಲ್ಲ. ಗೋವಿಂದ. ನೀ ಹೊಸ ಜ್ಞಾನ ಲಕ್ಷ್ಮೀದೇವಿ ಹುಟ್ಟಂಗಿಲ್ಲ ಅಂತ ಹೇಳ್ಬಿಟ್ರೆ ಜಗನ್ನಾಥದಾಸರು ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂಪೊಗಳಿ ಹಿಗ್ಗುವ ಅಂತ ನಿತ್ಯ ಹೊಸ ಹೊಸ ಕಾಣ್ತಾಳ ಅಂತ ಹೇಳಿಕತ್ತಾರ. ಅದು ಜಗನ್ನಾಥದಾಸರ ವಾಕ್ಯ ಎಲ್ಲದು, ಅದು ತಿರುಕಂಬಡಿತರ ವಾಕ್ಯ. ನವ ನವ ಸುವಿಶೇಷೋಪಲಂಭೇನ. ಮತ್ತ ತ್ರಿವಿಕ್ರಮ ಅಂತಾರ ದಿವಸ ಹೊಸಾದ್ ಕಾಣ್ತಾಳಕಿ ಅಂತಂತಾರ. ಟೀಕಾರಾಯರ್ ನೋಡಿದ್ರೆ ಹೊಸಾದ್ ಇಲ್ಲೇ ಇಲ್ಲಕ್ಕಿಗೆ ಎಲ್ಲ ಹಳೆದ ಅಂತಂತಾರೆ. ಮತ್ತೆ ಟೀಕಾರಾಯರಿಗೆ, ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ, ಜಗನ್ನಾಥದಾಸರಿಗೆ ಮೂರ್ ಮಂದಿಗೆ ಒಬ್ರಿಗಿಬ್ರಿಗೆ ಬಂದ್ರೆ ಹೆಂಗೋ ಒಂದಿಲೆ ಅಡ್ಜಸ್ಟ್ ಮಾಡ್ಬೋದ್ರಿ, ಮೂರ್ ಇಲ್ಲ ಅಡ್ಜಸ್ಟ್ ಹೆಂಗ್ ಮಾಡ್ಲಿಕ್ಕೆ ಬರ್ತದೆ ಅಂತಂದ್ರೆ ಅದಕ್ಕೆ ವಿವರಣೆ ಕೊಡ್ತಾರೆ. ಶ್ರೀನಿವಾಸ ತೀರ್ಥರು ಬಹಳ ಚಂದ ವ್ಯಾಖ್ಯಾನ ಮಾಡ್ತಾರೆ. ಏನಿಲ್ಲ, ನಮ್ಮ ಸಿದ್ಧಾಂತದಲ್ಲಿ ಟೀಕಾಕೃತ್ಪಾದ ಹೇಳಿದ್ದು ಸರಿಯದ, ಪಂಡಿತಾಚಾರ್ಯ ಹೇಳಿದ್ದು ಸರಿಯದ, ಜಗನ್ನಾಥದಾಸ ಹೇಳಿದ್ದು ಸರಿಯದ. ಎಲ್ಲ ಹೆಂಗ್ ಹೊಂದಿಸ್ಬೇಕು ಅಂದ್ರೆ ಶಕ್ತ್ಯಾತ್ಮನ ವ್ಯಕ್ತ್ಯಾತ್ಮನ ಅಂತ ಒಂದು ವ್ಯವಸ್ಥಾ ಸಿದ್ಧಾಂತದಲ್ಲಿ. ಏನು ಶಕ್ತ್ಯಾತ್ಮನ ವ್ಯಕ್ತ್ಯಾತ್ಮನ ಅಂತ. ನನ್ನಲ್ಲಿ 10 kg ಪದಾರ್ಥವನ್ನ ಎತ್ತುವ ಶಕ್ತಿ ಉಂಟು. ಆದ್ರೆ ಯಾವಾಗ ಆ ಪದಾರ್ಥ ಎತ್ತುತ್ತೀನೋ ಆಗ ಆ ಶಕ್ತಿ ಅಭಿವ್ಯಕ್ತ ಆಗ್ತದ. ಅಲ್ಲಿ ತನಕ ಅಭಿವ್ಯಕ್ತ ಆಗಂಗಿಲ್ಲ. ಶಕ್ತಿ ಅದಂತ ತಿಳ್ಕೊಂಡು ಯಾವಾಗ್ಲೂ ಎತ್ಕೊಂಡು ಕೂತಿರ್ತಾರನ 10 ಕಿಲೋ. ಯಾಕ ಕುಕ್ಕ ಆಗಂಗಿಲ್ಲ ಅಲ್ರಿ, ತೋರ್ಸೋದ್ ಬೇಡ, ಯಾವಾಗ್ಲೂ ಹಿಡ್ಕೊಳ್ಲಿಕ್ಕೆ ಆಗ್ತೇನೆ 10 ಕಿಲೋ ಆಗುದಿಲ್ಲ. ಅಂದ್ಮೇಲೆ ನಮ್ಮಲ್ಲಿ ಶಕ್ತಿ ಉಂಟು, ಅದಕ್ಕೆ ಶಕ್ತ್ಯಾತ್ಮನ ವ್ಯಕ್ತ್ಯಾತ್ಮನ ಅಂತ ಕರೀತಾರೆ. ಅದಕ್ಕೆ ಗೊತ್ತಾಯ್ತಾ? ಅದಕ್ಕೆ ಉದಾಹರಣೆ ಕೊಡ್ತಾರ. ಉದಾಹರಣೆ ಏನ್ ಕೊಡ್ತಾರೆ ಶಾಸ್ತ್ರದಲ್ಲಿ ಹೇಳುವಾಗ, ಸದೇವ ಪುಂಸ್ತ್ವಂ ಯೌವನೇ ಅಭಿವ್ಯಜ್ಯತೆ. ಏನೋ ತಾರುಣ್ಯ, ಇದು ಪುಂಸ್ತು ಪುರುಷತ್ವ ಅನ್ನೋದು ಶಕ್ತ್ಯಾತ್ಮನ ಇರ್ತದೆ. ಹುಟ್ಟಿದ ಮಗುವಿಗೆ, ಪುರುಷರಿಗೋ ಸ್ತ್ರೀಯರಿಗೂ ಹುಟ್ಟಿದಾಗಿದ್ದೇ ಇರ್ತದೆ. ಅದು ತಾರುಣ್ಯದಲ್ಲಿ ಅಭಿವ್ಯಕ್ತ ಆಗ್ತದೆ. ಅವಾಗ ಬಂತು ಅಂತ ಅನ್ಬಾರ್ದು, ಹುಟ್ಟತಾನೆ ಅದು. ಹಾಗಾಗಿ ಹುಟ್ಟತಾನೆ ಇರುವಂತಹ ಈ ಪುಂಸ್ತ್ವ ಸ್ತ್ರೀತ್ವಗಳು ಒಂದು ಕಾಲ ಬಂದಾಗ ಅಭಿವ್ಯಕ್ತವಾಗುವಂತೆ ನಮ್ಮಲ್ಲಿರುವಂತಹ ಶಕ್ತಿ ಅದು ಒಂದು ಕಾಲಕ್ಕೆ ಅಭಿವ್ಯಕ್ತವಾಗ್ತದೆ. ಹಾಗೆ ಮಹಾಲಕ್ಷ್ಮಿಯಲ್ಲಿ ಎಲ್ಲ ಜ್ಞಾನ ಸದಾ ಇದ್ರೂ ಕೂಡ ಅದು ಶಕ್ತ್ಯಾತ್ಮನಾದ ಭಗವಂತನ ಅನುಗ್ರಹದಿಂದ ವ್ಯಕ್ತ ಆಗ್ತಾ ಹೋಗ್ತದೆ. ಅದನ್ನೇ ಜ್ಞಾನ ಸ್ಫೂರ್ತಿ ಅಂತ ಬರೆದಿದ್ದಾರೆ. ಅದಕ್ಕೆ ಅದು ಪಂಡಿತಾಚಾರ್ಯ ಸರಿ ಅದ. ನವ ಸುವಿಶೇಷ ಹೊಸ ಹೊಸ ಜ್ಞಾನ ಆಗ್ತದ ಅಂದ್ರೆ ಅಭಿವ್ಯಕ್ತ ಆಗ್ತಾ ಹೋಗ್ತದ ಅಂತ ಅರ್ಥ. ಜಗನ್ನಾಥದಾಸ ಹೇಳಿತು ಅದನ್ನೇ ಹೇಳ್ಯಾರ. ಅದರಿಂದ ಶ್ರೀನಿವಾಸ ತೀರ್ಥರು ವ್ಯವಸ್ಥೆ ಮಾಡ್ತಾರೆ. ಟೀಕಾಕೃತ್ಪಾದರು, ಪಂಡಿತಾಚಾರ್ಯ ಯಾರು ಇಬ್ಬರ ಅಭಿಪ್ರಾಯ ಒಂದೇ ಅದ ಅಂತ ತಿಳ್ಕೊಳ್ರಿ. ಸರಿ ಆಯ್ತಾ? ಭಗವಂತನ ಅನುಗ್ರಹದಿಂದಲೇ ವ್ಯಕ್ತ ಆಗ್ತದ ಅನ್ನೋದಕ್ಕನ ಏನ್ ಮಾಡ ನೋಡ್ರಿ, ಮಂಗಳಾಚರಣದೊಳಗ ಶ್ರೀಯಾಹ ಅಪಿ ಪ್ರತ್ಯೇಕ ಬರ್ದಾರ. ಲಕ್ಷ್ಮೀ ದೇವಿನ ಎಲ್ಲಾ ಜೊತೆಗೆ ಸೇರಿಸ್ಲಿಲ್ಲ ಅವರು. ಏನೋ ಎಲ್ಲಾರ ಜೊತೆಗೆ 10 ಜೊತೆಗೆ 11 ಅಂತ ಸೇರಿಸ್ತಿಲ್ಲ. ಶ್ರೇಯ ಅಪಿ ಲಕ್ಷ್ಮೀ ದೇವಿನ ಪ್ರತ್ಯೇಕ ಇಟ್ಟು ಅವಳಿಗೂ ಜ್ಞಾನ ಸ್ಫೂರ್ತಿ. ಜ್ಞಾನ ಸ್ಫೂರ್ತಿ ಅಂದ್ರೆ ಅದು ಜ್ಞಾನ ಅಂದ್ರೆ ಜ್ಞಾನ, ಸ್ಫೂರ್ತಿ ಅಂದ್ರೆ ಜ್ಞಾನ. ಮತ್ತೆ ಹೌದಿಲ್ಲೋ? ಅವಂಗ ಹೊಳಿತ್ ನೋಡ್ರಿ ಅಂದ್ರೆ ಜ್ಞಾನ ಆತು ಅಂತ ಅರ್ಥ. ಅದು ಸ್ಫೂರ್ತಿ ಶಬ್ದಕ್ಕೂ ಅದೇ ಅರ್ಥ, ಜ್ಞಾನ ಶಬ್ದಕ್ಕೂ ಅದೇ ಅರ್ಥ ಮಾಡಿದ್ರೆ ಅಲ್ಲ. ಅದಕ್ಕೆ ಜ್ಞಾನ ಶಬ್ದಕ್ಕೆ ಜ್ಞೇಯ ಅಂತ ಅರ್ಥ, ಅಂದ್ರೆ ತಿಳಿಯಬೇಕಾದ ವಸ್ತು. ಅದಕ್ಕೆ ಟೀಕಾಕೃತ್ಪಾದ ಏನ್ ಬರ್ದ್ಬಿಟ್ಟಾರ, ಇಷ್ಟು ಬರ್ಕೊಂಡ್ಬಿಡ್ರಿ. ಜ್ಞಾನ ಸ್ಫೂರ್ತಿ ಏನ್ ಶಬ್ದ ಬರ್ಕೊಂಡು ಅರ್ಥ ಬರ್ಕೊಳ್ರಿ. ಏನ್ ಬರ್ಕೋಬೇಕು? ಜ್ಞಾನ ಸ್ಫೂರ್ತಿ ಅಂತ ಅನ್ನೋ ಶಬ್ದವನ್ನ ಇಟ್ಕೊಂಡು ಅರ್ಥ ಬರ್ಕೊಳ್ರಿ.
ಜ್ಞಾತವ್ಯ ಅರ್ಥ ಪ್ರತಿಭಾ ಅಂತ ಬರ್ಕೊಡ್ರಿ, ಚಂದಾಗಿ ಸಂಸ್ಕೃತ ಬರ್ಕೊಡ್ರಿ, ಆಮೇಲೆ ಕನ್ನಡದ ಹೇಳೋಣ ಅಂತ. ಅರ್ಥ ಪ್ರತಿಮಾ, ಪ್ರತಿಭಾ, ಪ್ರತಿಮಾ ಅಲ್ಲ ಪ್ರತಿಭಾ. ಜ್ಞಾನ ಶಬ್ದಕ್ಕ ತಿಳುವಳಿಕೆ ಅಲ್ಲ, ವಸ್ತು ಅಂತ ಅರ್ಥ. ಈಗ ಟೀಕಾಕೃತ್ಪಾದ ಪ್ರಕಾರ ಸ್ಫೂರ್ತಿ ಅನ್ನೋ ಶಬ್ದಕ್ಕ ಪ್ರತಿಭಾ ಅಂತ ಅರ್ಥ. ವಸ್ತುವನ್ನ ತಿಳಿದುಕೊಳ್ಳಲು ಬೇಕಾದ ಪ್ರತಿಭೆ ಅಂತ ಅರ್ಥ. ಇಷ್ಟಕ್ಕ ಅಷ್ಟಾತ್ಮನೆ ಬರ್ಕೊಂಡ್ಬಿಟ್ಟೆ ಕನ್ನಡದಾಗ. ಜ್ಞಾನ ಸ್ಫೂರ್ತಿ ಅನ್ನೋ ಶಬ್ದಕ್ಕ ವಸ್ತುವನ್ನು ತಿಳಿಯಲು ಬೇಕಾದ ಪ್ರತಿಭೆ. ಅದು ಭಗವಂತನ ಅನುಗ್ರಹದಿಂದ ಮಹಾಲಕ್ಷ್ಮಿಗೆ ಅಭಿವ್ಯಕ್ತವಾಗ್ತದ, ಉಳಿದವರಿಗೆ ಹುಡ್ತದ, ಸ್ಪಷ್ಟ ಹುಡ್ತದ ಉಳಿದವರಿಗೆ ಜ್ಞಾನ. ಏನೋ ತಿಳಿಯಬೇಕಾದ ವಸ್ತುವಿನ ವಿಷಯದಲ್ಲಿ ಪ್ರತಿಭೆ ಏನಿದೆಯೋ ಅದು ಮಹಾಲಕ್ಷ್ಮಿಗೆ ಭಗವಂತನ ಅನುಗ್ರಹದಿಂದ ಅಭಿವ್ಯಕ್ತ ಆಗ್ತದೆ. ಬ್ರಹ್ಮಾದಿ ದೇವತೆಗಳಿಗೆ ಏನಾಗ್ತದ? ಹುಡ್ತದ, ಹೊಸದಾಗಿ ಹುಡ್ತದ, ಆ ಜ್ಞಾನ ಹುಡ್ತದ. ಪ್ರತಿಭಾ ಕಾರಂಜಿ ಅಂತಿರ್ತಾರಲ್ಲೋ, ಅದೇ ಅವ್ರ ಕಾರಂಜಿ ಅವ್ರ ಕಾರಂಜಿ ಬತ್ತಿ ಹೋದ್ರೆ ಪ್ರತಿಭಾಡಪ್ಪ ಅಂತ ಅರ್ಥದೆ. ಆದ್ರಿಂದ ಜ್ಞಾನ ಸ್ಫೂರ್ತಿ ಎನ್ನುವಂತಹ ಶಬ್ದದಿಂದ ಏನ್ ಮಾಡ್ಕೋಬೇಕು ನಾವು? ಮಹಾಲಕ್ಷ್ಮಿಗೆ ನಿತ್ಯದಲ್ಲಿರುವಂತಹ ಜ್ಞಾನ ಶಕ್ತ್ಯಾತ್ಮನ ಇತ್ತು, ಅಭಿವ್ಯಕ್ತವಾಯಿತು. ಇನ್ನ ಉಳಿದವರಿಗೆ ಹೊಸದಾಗಿ ಜ್ಞಾನ ಹುಡ್ತು ಅಂತ ತಿಳ್ಕೊಳ್ರಿ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ಯಾವ. ಆ ಚರ್ಚಾ ವಿಷಯಗಳನ್ನು ತಗೊಂಡ್ರೆ ಮುಗಿಯಂಗಿಲ್ಲ. ಆದ್ದರಿಂದ ನಾವು ಅಲ್ಲಿಗೆ ಬಿಟ್ಬಿಡ್ತೀನಿ. ಅದರ ಮುಂದೆ ಹೋಗೋಣ. ಸದಾ ಯಾವಾಗ್ಲೂ ತಸ್ಮೈ ಹರಯೇ ಗುರವೇ ನಮಃ, ಅಂತಹ ಹರಿಯಾದ ಗುರುವಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಶ್ಲೋಕವನ್ನ ಹೇಳಿದ್ರು ಶ್ರೀಮದಾಚಾರ್ಯರು. 2 ಮಂಗಳಾಚರಣೆಗಳನ್ನ ಮಾಡಿ, ಒಂದು ದೇವತಾತ್ವೇನ ಒಂದು ಗುರುತ್ವೇನ ನಮಸ್ಕಾರವನ್ನ ಮಾಡಿದ್ದಾರೆ. ನಿತ್ಯಾನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞ ಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಇಷ್ಟ ಇದೆ. ಹೌದು, ಎರಡೂ ಅವನಿಗೆ, ಗುರುತ್ವೇನ ಮತ್ತು ದೇವತಾತ್ವೇನ ಅವನಿಗೆ. ಮತ್ತೆ ಯಾರು ಪ್ರತ್ಯೇಕ ಗುರುಗಳು ಅಂತ ಮಧ್ವಾಚಾರ್ಯರಿಗೆ ಇಲ್ಲ, ನಾ ತಿಳ್ಕೊಂಡಿದ್ದೆ. ಆದ್ರಿಂದ ಇನ್ನು ಮುಂದೆ ಏನಂತಾರ, ಈ ಉಪನಿಷತ್ತು ಹೇಗೆ ಪ್ರಾರಂಭವಾಯಿತು ಅಂತ ಅನ್ನೋದನ್ನ ಹೇಳಲಿಕ್ಕೆ ಹೊರಟಾರ. ಏನಂದ್ರೆ ಒಂದು ನಿಯಮದ. ಏನ್ ನಿಯಮದ ಅಂದ್ರೆ, ಒಂದು ಉಪನಿಷತ್ತನ್ನು ಓದೋ ಕಾಲಕ್ಕೆ, ಅಂದ್ರೆ ಮಂತ್ರ, ಒಂದು ಮಂತ್ರವನ್ನು ಓದೋ ಕಾಲಕ್ಕೆ ಅದು ಮಂತ್ರ ಅದೊಂದು ವಿದ್ಯೆ, ವೇದ ವಿದ್ಯೆ ಅಂತ ಕರೆಸ್ಕೊಳ್ತದ. ಒಂದು ವೇದ ಒಂದು ವಿದ್ಯೆ ಅಂತ ಕರೆಸ್ಕೊಳ್ತದ. ಈ ವೇದ ವಿದ್ಯೆಯು ಫಲಿಸಬೇಕಾಗಿದ್ರೆ, ಮಂತ್ರವು ಫಲ ನೀಡಬೇಕಾಗಿದ್ರೆ 4 ಅದಕ್ಕೆ ಸಂಬಂಧಪಟ್ಟದ್ದು ನಾವು ತಿಳ್ಕೊಂಡಿರ್ಬೇಕು. ಒಂದು ಮಂತ್ರ, ಒಂದು ವಿದ್ಯೆ ಇದು ಫಲಿಸಬೇಕಾಗಿದ್ರೆ 4 ತಿಳ್ಕೊಂಡಿರ್ಬೇಕು. ಏನ್ ತಿಳ್ಕೋಬೇಕು? ಮಂತ್ರದ್ರಷ್ಟಾರರಾದ ಋಷಿಗಳು ಯಾರು ಮೊದಲನೇದ್ದು ಬರ್ಕೊಂಡಿಟ್ಕೊಳ್ರಿ, ನೋಟ್ ತಗೊಳ್ಬೇಕು. ಏನಂತ? ಮಂತ್ರ ಮಂತ್ರ ಅಂತಂದಾಗ ಅದಕ್ಕೆ ಋಷಿಗಳು ಯಾರು ಅನ್ನೋದನ್ನ ನಾವು ತಗೋಬೇಕು. ಒಬ್ಬರು ಅದಕ್ಕ ಶತಪಥ ಬ್ರಾಹ್ಮಣ ಅಂತ ಒಂದದ್ರಿ. ಏನ್ರಿ ಸರಾಫ್ ಅವ್ರ ಕೇಳ್ರಿ, ಶತಪಥ ಬ್ರಾಹ್ಮಣ ಅಂತ ತಗೊಳ್ರಿ. ಏನ್ ಶತಪಥ ಬ್ರಾಹ್ಮಣದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಯೋಹವ ಅವಿದಿತ ಆರ್ಷ ಛಂದೋ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಜತಿ ಯಾಜಯತಿ ಅಧ್ಯಾಪಯತಿ ವಾ ಸ್ಥಾನಂ ವರ್ಚತಿ ಕರ್ತೇವ ಪದ್ಯತೆ ಪ್ರವಾ ಮೀಯತೆ. ದೊಡ್ಡ ಮಾತು ಟೀಕಾಕೃತ್ಪಾದರು ತೋರಿಸ್ತಾರೆ. ಏನು? ಯಾರು ಆ ಮಂತ್ರಕ್ಕೆ ಋಷಿಗಳಿದ್ದಾರೆ ಅಂತ ಅನ್ನೋದನ್ನ ತಿಳಿಯದೆ ಅಧ್ಯಯನ ಮಾಡ್ತಾರೋ, ಯಾರ ಆ ಮಂತ್ರದ ದೇವತೆ ಯಾರು ಅಂತ ತಿಳಿಯದೆ ಅಧ್ಯಯನ ಮಾಡ್ತಾರೋ, ಆ ಮಂತ್ರದ ಛಂದಸ್ಸೇನು ಅಂತ ತಿಳಿಯದೆ ಅಧ್ಯಯನ ಮಾಡ್ತಾರೋ, ಮಂತ್ರದ ಅರ್ಥ ತಿಳಿಯದೆ ಅಧ್ಯಯನ ಮಾಡ್ತಾರೋ, ಅವ್ರು ಏನಾಗ್ತಾರೆ ಅಂತ ಕೇಳಿದ್ರೆ ಮುಂದೆ ಅದು ಮೊದಲೇ ಫಲ ಕೊಡೋದಿಲ್ಲ. ಯಾವುದು ಅಂದ್ರೆ ಇದು ಮೊದಲು ವೇದ ನಮಗೆ ಫಲನೇ ಕೊಡೋದಿಲ್ಲ. ಎರಡನೇದ್ದು ಹಂಗಾತು ಅಂತಂದು ಬಿಟ್ರೆ ಏನ್ ಮುಂದೆ ಎಲ್ಲಿ ಹೋಗ್ತಾರೆ ಅಂದ್ರೆ ದೊಡ್ಡ ತೆಗ್ಗಳು ಬೀಳ್ತಾರಂತ. ದೊಡ್ಡ ತೆಗ್ಗೊಳಗೆ ಬೀಳ್ತಾರ ಅಂದ್ರೆ ಅದಕ್ಕೆ ಬರೀತಾರೆ. ಏನಂತಾರೆ ನೋಡ್ರಿ, ನರಕದಲ್ಲಿ ಹೋಗ್ತಾರೆ ಅಂತ ವ್ಯಾಖ್ಯಾನ ಮಾಡ್ತಾರೆ ವಾದರಾಜ ಸ್ವಾಮಿಗಳು. ಪ್ರವಾಮೀಯತೆ ಸ್ಥಾನಂ ವರ್ಚತಿ ಅಂದ್ರೆ ಅವ ಮುಂದಿನ ಜನ್ಮದೊಳಗ ಅಕ್ಷರ ಜ್ಞಾನ ಇಲ್ಲದೆ ಇದ್ದವಾಗಿ ಹುಟ್ಟಬಹುದು, ಅಥವಾ ನರಕಕ್ಕೆ ಹೋಗಿ ಬೀಳಬಹುದು ಅಂತ. ಅದರಿಂದ ಅಂಥ ಭಯಾನಕ ಇದೆ. ಅದಕ್ಕೆ ನಾವೀಗೇನ್ ತಿಳ್ಕೋಬೇಕು? ಋಷಿ ಛಂದೋ ದೈವತ ಬ್ರಾಹ್ಮಣ 4 ತಿಳ್ಕೋಬೇಕು. ಬರ್ಕೊಳ್ರಿ. ಒಂದು ಮಂತ್ರಕ್ಕೆ 4 ಸಂಬಂಧಿಸಿದ್ದು. ಒಂದು ಮಂತ್ರಕ್ಕೆ 4 ಸಂಬಂಧಿಸಿದ್ದು. ಋಷಿ ಛಂದೋ ಋಷಿಗಳು, ಛಂದಸ್ಸು ಋಷಿಗಳು, ಛಂದಸ್ಸು, ದೇವತಾ, ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಏನು? ವ್ಯಾಖ್ಯಾನ ಅಂತ ಅರ್ಥ ಬರ್ಕೊಳ್ರಿ. ಬ್ರಾಹ್ಮಣ ಶಬ್ದ ಅರ್ಥವು ವ್ಯಾಖ್ಯಾನವು ಅಂತ ಅರ್ಥ.
ಹಾ ಅದು 3 ಮಂದಿ ಇರೋದನ್ನ ಸ್ಥಳದಲ್ಲಿ ಬ್ರಾಹ್ಮಣ ಶಬ್ದಕ್ಕೆ ಅರ್ಥ ವೇದಾರ್ಥವನ್ನು ತಿಳ್ಕೊಳ್ಳೋದು. ಬ್ರಾಹ್ಮಣ ಶಬ್ದಕ್ಕೆ ವೇದಾರ್ಥವನ್ನ ತಿಳಿಯುವುದು ಅಂತ ಅರ್ಥ. ಅರ್ಥವನ್ನು ತಿಳಿಯುವುದು ಅಥವಾ ವೇದಾರ್ಥವನ್ನು ತಿಳಿಯುವುದು. ಛಂದಸ್ಸು ಅಂದ್ರೆ ಮೀಟರ್, ಯಾವ ಸ್ಟೈಲ್ ಒಳಗೆ ಹೇಳಬೇಕು. ಇಂಗ್ಲಿಷ್ ಒಳಗೆ ಮೀಟರ್ ಅಂತ ಕರೀತಾರೆ, ಛಂದಸ್ಸಿಗೆ ಮೀಟರ್ ಅಂತ ಕರೀತಾರೆ. ಗೊತ್ತಾಗ್ತಿಲ್ಲ ಏನಂತ ಹೇಳಿ. ಅಭಿಹಿ ಮನ್ಯೋ ಅಂದಿಲ್ಲ, ಅದ ಮೀಟರ್, ಅದ ಛಂದಸ್ಸು. ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳು, ಅದು ಮುಂದೆ ಅದು ಛಂದಸ್ಸು. ಅಂತೂ ಛಂದಸ್ಸು ನೋಡ್ರಿ ಏನೇನಾಯ್ತು. ಋಷಿಗಳು ಯಾರು, ದೇವತಾ ಯಾರು, ಛಂದಸ್ಸು ಯಾವುದು, ಬ್ರಾಹ್ಮಣ ಯಾವುದು. ಅದಕ್ಕೆ ಶ್ರೀಮದಾಚಾರ್ಯ ಏನ್ ಮಾಡಿದ್ರು, ಮೊದಲು ಋಷಿಗಳನ್ನ ದೇವತೆಯನ್ನ ಹೇಳ್ಬೋಣ ಅಂತ ಹೊರಟ್ಬಿಟ್ರಿ. ಯಾಕಂದ್ರೆ ಮುಂದೆ ವ್ಯಾಖ್ಯಾನ ಮಾಡಿದಾಗ ನಿಮ್ಗೆ ಅರ್ಥ ಗೊತ್ತಾಗ್ಬಿಡ್ತದೆ. ಬ್ರಾಹ್ಮಣ ಮುಗಿದೋತು, ಛಂದಸ್ ಅಲ್ಲಲ್ಲಿ ನೀವು ಕೌಂಟ್ ಮಾಡಿದ್ರೆ ಗೊತ್ತಾಗ್ತದೆ ಅಂತ ಬಿಟ್ಟು ಮೊದಲೇನ್ ಹೇಳಿ ಹೊರಟ್ರು. ಶ್ರೀಮದಾಚಾರ್ಯ ಭಾಷ್ಯದ ಮೊದಲನೇ ವಾಕ್ಯ ಸ್ವಯಂಭುವೋ ಮನು ಅಂತದ ನೋಡ್ರಿ. ಅದೇನ್ ಹೇಳಿಕೊಳ್ತದ, ಈ ಈಶಾವಾಸ್ಯ ಉಪನಿಷತ್ತಿಗೆ ಋಷಿಗಳು ಯಾರು, ದೇವತಾ ಯಾರು ಅಂತ ಹೇಳಿ ಹೊರಟದ. ಎಷ್ಟ್ ಚಂದ ಬರ್ತದ ಆಚಾರ್ಯ ಪರ್ಫೆಕ್ಟ್ ವ್ಯಾಖ್ಯಾನ. ವಾಕ್ಯ ನೋಡ್ರಿ. ಸ್ವಯಂಭುವೋ ಮನುಃ ಏತೈಹಿ ಮಂತ್ರೈಹಿ ಭಗವಂತಂ ಆಕೂತಿ ಸೂನಂ ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವ. ಎರಡು ಹೇಳ್ಬಿಟ್ರು, ಋಷಿಗಳನ್ನು ಹಾಗೂ ದೇವತೆಯನ್ನು ಹೇಳಿದ್ರು. ಯಾರು ಋಷಿ? ಸ್ವಯಂಭುವ ಮನುವೆ ಈ ಮಂತ್ರಕ್ಕೆ ಋಷಿಯಾಗಿದ್ದಾನೆ. ಬಹಳ ದೊಡ್ಡ ವ್ಯಕ್ತಿ. ಯಾರು ಬರ್ಕೊಡ್ರಿ, ಏನ್ ಬರ್ಕೋಬೇಕು? ಈಶಾವಾಸ್ಯ ಉಪನಿಷತ್ತಿಗೆ ಆನಂದ ಅವ್ರು ಬರ್ಕೊಡ್ರಿ. ಈಶಾವಾಸ್ಯ ಉಪನಿಷತ್ತಿಗೆ ಸ್ವಯಂಭುವ ಮನುವೆ ಋಷಿಯಾಗಿದ್ದಾನೆ. ಸ್ವಯಂಭುವ ಮನು ಋಷಿ ಆಗ್ಯಾನ ಅಂದ್ರೆ ಈ ಇಷ್ಟೂ ಮಂತ್ರಗಳು ನಾವು ಸ್ವಯಂಭುವ ಮನುವಾಗಿ ಓದ್ಬೇಕಾಗ್ತದ್ರಿ. ದೊಡ್ಡ ಸಮಸ್ಯೆ ಬರ್ತದೆ ಇದಕ್ಕೆ. ಏನ್ ಬರ್ತದ? ಇಷ್ಟೂ ಮಂತ್ರಗಳನ್ನ ನಾವು ನಮ್ಮಲ್ಲಿ ಸ್ವಯಂಭುವ ಮನುವನ್ನ ಆವಾಹನೆ ಮಾಡಿಕೊಂಡು ಓದ್ಬೇಕ್ರಿ ಅವನ್ನ. ಇಲ್ಲಿ ಈ ಮಂತ್ರ ಅರ್ಥ ಹೆಂಗ ಆಗ್ಬೇಕು ನಮಗೀಗ? ಪುರಂದರದಾಸರ ಹಾಡು ಹಾಡ್ಯಾರ ಅಂತಂದ್ರೆ ಆ ಆರ್ತ ಭಾವ ಅಥವಾ ಆ ದಾಸ್ಯ ಭಾವ ನಮ್ಮಲ್ಲಿ ಬರಂಗಿಲ್ಲ. ಅವ ಜುಬ್ಬ ಹಾಕೊಂಡು ಸ್ಟೇಜ್ ಮೇಲೆ ಕುತ್ಕೊಂಡು ಕೈಯಾಗ ಒಂದು ಬ್ರಾಸ್ಲೆಟ್ ಹಾಕೊಂಡು ಅಂತ ಅವ್ನ್ ಬರುದಿಲ್ರಿ. ಅದು ಅವಂಗ ಆ ಭಾವ ಬರುದಿಲ್ಲ. ಅವ್ನಿಗೆ ಪುರಂದರದಾಸರಿಗೆ ಬರಬೇಕು. ಹೌದಾ? ಅವ ಹಾಡು ಹೋಗುವ ಅಷ್ಟ ಅವ. ಅದರಿಂದ ನಾವು ಈಗ ಸ್ವಯಂಭುವ ಮನು ಒಳಗೆ ನಮಗಷ್ಟ ಆವಾಹನ ಆಗ ಹೊರತು ಅದು ಈ ಮಂತ್ರಾರ್ಥ ತಿಳಿಯುವುದಿಲ್ಲ ನಮಗೆ. ಬಹಳ ಕಠಿಣ ಅದ ಭಾಷಾ, ಬಹಳ ಮಜಾ ಅದ. ಆದ್ರೂ ನಾವೇನ್ ಮಾಡೋದಂದ್ರೆ ಶ್ರೀಮದಾಚಾರ್ಯ ಎಷ್ಟು ವ್ಯಾಖ್ಯಾನ ಮಾಡಿ ಕೊಟ್ಟಿದ್ದಾರೋ ಅಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದ್ರಿ ಮೊದಲು. ಆಯ್ತಾ? ಸ್ವಯಂಭೂಮನ ಏನಾಗ್ಯಾನ? ಇದಕ್ಕೆ ಋಷಿ ಆಗ್ಯಾನ. ಪರಮಾತ್ಮ ಯಾರು ಅಂದ್ರೆ ದೌಹಿತ್ರ ಮಗಳ ಮಗ ಆಕೂತಿಯ ಮಗನಾದ ಯಜ್ಞನೇ ಇದಕ್ಕೆ ದೇವತೆ ಆಗಿದ್ದಾನೆ. ಬರ್ಕೊಂಡಿಟ್ಕೊಳ್ರಿ. ಆಕೂತಿ ಪುತ್ರ ಯಜ್ಞನಾಮಕನಾದ ಭಗವಂತನೇ ಈ ಯಾವ ಮಂತ್ರ? ಈಶಾವಾಸ್ಯೋಪನಿಷತ್ತಿಗೆ ದೇವತಾ. ಆಕೂತಿ ಪುತ್ರನಾಗಿರುವಂತಹ ಯಜ್ಞನಾಮಕನಾದ ಪರಮಾತ್ಮನೇ ಇಲ್ಲಿ ಏನಾಗ್ಯಾನ? ದೇವತಾ ಆಗ್ಯಾನ. ನೋಡ್ರಿ ಅದಕ್ಕೆ ಎಷ್ಟು ಚಂದ ಬರ್ತದೆ ಶ್ರೀಮದಾಚಾರ್ಯ. ಸ್ವಯಂಭುವೋ ಮನುಹು, ಆ ಸ್ವಯಂಭುವ ಮನ ಇದ್ದಾನಲ್ಲ, ಏತೈರ್ ಮಂತ್ರೈಹಿ, ಈ ಮಂತ್ರಗಳು ಈಶಾವಾಸ್ಯದ 18 ಮಂತ್ರಗಳೇನವ, ಈ ಮಂತ್ರಗಳಿಂದ ಭಗವಂತಂ ಆಕೂತಿ ಸೂನಂ, ಪೂಜ್ಯನಾದ ಆಕೂತಿಯ ಮಗನಾದ ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವ, ಯಜ್ಞನಾಮಕನಾದ ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ಇಲ್ಲಿದೆ ನೋಡ್ರಿ ಪೂರ್ಣ ವಾಕ್ಯ. ಸಿಕ್ಕದ? ಸರಿ. ಹೌದು, ಈ ವಿಷಯ ಎಲ್ಲಿ ಬಂದಿದೆ ಅಂತಂದ್ರೆ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉದಾಹರಣೆ ಮಾಡ್ತಾರೆ. ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೊಡ್ತಾರೆ. ಸ್ವಯಂಭುವ ಸ್ವದೌಹಿತ್ರಂ ವಿಷ್ಣುಂ ಯಜ್ಞಾಭಿಧಂ ಮನುಃ ಈಶಾವಾಸ್ಯಾದಿರ್ಮಂತ್ರೈಹಿ ತುಷ್ಟಾವಾವಹಿತಾತ್ಮನ. ಸಿಕ್ಕದ ವಾಕ್ಯ ನೋಡ್ರಿ. ಅಂತಾರ ಸ್ವಯಂಭುವ ಮನುಃ, ಮೊದಲಿಗೊಂದದ ಮನು ಕೊನಿ ಶಬ್ದದ, ಎರಡು ಸೇರ್ಸ್ಕೋಬೇಕು. ಸ್ವಯಂಭುವ ಮನುಃ, ಸ್ವಯಂಭುವ ಮನುಃ ಸ್ವದೌಹಿತ್ರಂ, ಸಂಬಂಧದಲ್ಲಿ ತನಗೆ ಮಗಳ ಮಗನಾಗುವಂಥವನನ್ನು, ವಿಷ್ಣುಂ ಯಜ್ಞಾಭಿಧಂ, ಯಜ್ಞ ಎಂಬ ಹೆಸರುವಂತಹ ವಿಷ್ಣುವನ್ನು, ಈಶಾವಾಸ್ಯಾದಿಭಿರ್ ಮಂತ್ರೈಹಿ, ಈಶಾವಾಸ್ಯವೇ ಮೊದಲಾದ ಮಂತ್ರಗಳಿಂದ ತುಷ್ಟಾವ, ಸ್ತೋತ್ರ ಮಾಡಿದ್ರು. ಮಾಡುವಾಗ ಹೆಂಗ್ ಮಾಡಿದ್ರು? ಎಕಡೆಕಡೋ ಮುಸುಡಿ ಮಾಡ್ಕೊಂಡು ಎಕಡೆಕಡೋ ಲಕ್ಷ್ಯ ಕೊಟ್ಕೊಂಡು ಮಾಡಿದ್ರು ಅಂದ್ರೆ ಅವಹಿತಾತ್ಮನ, ಏಕಾಗ್ರವಾದ ಮನಸ್ಸಿನಿಂದ ಮಾಡಿದ್ದಾರೆ. ಅವಹಿತಾತ್ಮನ ಅನ್ನೋ ಶಬ್ದಕ್ಕೆ ಆತ್ಮ ಅಂದ್ರೆ ಮನಸ್ಸು, ಅವಹಿತ ಅಂದ್ರೆ ಏಕಾಗ್ರ. ಭಗವಂತನಲ್ಲಿ ನೆಲೆಗೊಳಿಸಿ ಮಂತ್ರವನ್ನ ಈ ಮಂತ್ರಗಳಿಂದ ಹೇಳ್ತಾ ಇದ್ದಾರೆ. ಭಗವಂತನಲ್ಲೇ ಮನಸ್ಸನ್ನು ನೆಲೆಗೊಳಿಸಿ ಈ ಮಂತ್ರಗಳಿಂದ ಸ್ತೋತ್ರ ಮಾಡ್ತಿದ್ದಾರೆ. ಏನಾಯ್ತು? ಏಕಾಗ್ರ ಮನಸ್ಸು ಅವಹಿತಾತ್ಮನ ಅಂತ. ಮುಂದ
ರಕ್ಷೋಭಿರುಗ್ರೈ ಸಂಪ್ರಾಪ್ತ ಖಾದಿತು ಮೋಚಿತಸ್ತದ. ಇವ ಯಾವಾಗ ಸ್ತೋತ್ರ ಮಾಡ್ಲಿಕ್ಕತ್ತಿದ್ದ ಆವಾಗ ಉಗ್ರೈಹಿ ರಕ್ಷೋಭಿಹಿ ಖಾದಿತು ಸಂಪ್ರಾಪ್ತ, ಭಯಾನಕವಾದ ರಾಕ್ಷಸರು ಈ ಸ್ವಯಂಭೂಮನವನ್ನು ತಿನ್ನಬೇಕು ಅಂತ ಬಂದ್ರಂತ, ಭಕ್ಷಣ ಮಾಡಬೇಕು ಅಂತ ಇಟ್ಕೊಂಡು. ಏನೋ ಅವಲಕ್ಕಿ ಹೆಚ್ಚಿಟ್ರ ಉಂಡಿ ಇಟ್ರ ತಿನ್ನು ಹೋಗು ಅಂತ ಹೇಳಿದಂಗ. ಖಾದಿತು ಸಂಪ್ರಾಪ್ತ, ತಿನ್ನಬೇಕು ಅಂತ ಬಂದಿದ್ರು. ಸ್ತೋತ್ರಂ ಶ್ರುತ್ವೈವ ಯಜ್ಞೇನ ತಾನ್ ಹತ್ವಾ ಅವಧ್ಯತಾಂ ಗತಃ, ಸ್ತೋತ್ರವನ್ನ ಕೇಳಿದ ಕೂಡ್ಲೆ ಯಜ್ಞನಾಮಕ ಪರಮಾತ್ಮ ತಾನ್ ಅವರನ್ನು ಹತ್ವಾ ಕೊಂದು ಬಿಟ್ಟ. ಈ ಸ್ವಲ್ಪ ಏನೋ ಗದ್ಲಾತಿದ್, ಒಂಚೂರು ಏನೋ ಗದ್ಲಾತಿದ್. ಸ್ತೋತ್ರ ಕೇಳಿ ಕೊಂದ ಅಂದ್ರೆ ಏನ್ರಿ ಅರ್ಥ ಅದಕ್ಕ? ಸ್ತೋತ್ರ ಕೇಳಿ ಕೊಂದ ಅಂತ ಅರ್ಥನ? ಅದಕ್ಕೆ ಟೀಕಾಕೃತ್ವಾದ್ರೆ ಹಂಗ ಅರ್ಥ ಮಾಡ್ಬೇಡ್ರಿ. ಸಿಚುವೇಶನ್ ಹಿಂಗದ ಅಂತ ತಿಳ್ಕೊಳ್ರಿ. ಏನದ? ಸ್ವಯಂಭೂಮನು ತನ್ನ ಉತ್ತರಾಧಿಕಾರವನ್ನು ಯಾರಿಗೋ ವಹಿಸಿಕೊಟ್ಟ, ಪ್ರಿಯವ್ರತ ಉತ್ತಾನಪಾದರಿಗೆ ವಹಿಸಿಕೊಟ್ಟು ತಾನು ಶತರೂಪಾದೇವಿಯ ಜೊತೆಗೆ ಬದರಿ ಕ್ಷೇತ್ರಕ್ಕೆ ಬಂದ. ಸುನಂದ ಅಂತ ಒಂದು ಹೇಳ್ತಾರ, ನಂದ ಅಲಕನಂದ ಅಂತ ಒಂದು ಹೇಳ್ತಾರ. ಅಲ್ಲಿ ಬಂದು ತನ್ನ ಪಾಡಿಗೆ ತಾನು ತನ್ನ ಸಾಧನೆಯಲ್ಲಿ ತೊಡಗಿದ್ದಾನೆ. ಸಾಧನೆಗೆ ಕುಳಿತಾಗ ಈ ಈಶಾವಾಸ್ಯಾದಿ 18 ಮಂತ್ರಗಳ ಆವಿಷ್ಕಾರ ಆಯ್ತು, ಸಾಕ್ಷಾತ್ಕಾರವಾಯಿತು. ಏನ್ ಹೆಂಗಾಯ್ತು ಸಾಕ್ಷಾತ್ಕಾರ? ಹೆಂಗಾಗಬೇಕು ಸಾಕ್ಷಾತ್ಕಾರ? ಹೆಂಗ ಕಾಡ್ಸ್ಕೊತ್ ಹೋಗೋದೆಲ್ಲ ಮನಸ್ಸಿನ ಪಟಲದ ಮೇಲೆ ಟಕ 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 ಪ್ರಿಂಟ್ ಟೈಪ್ ಹಾಕೋತ್ ಹೋಗ್ತಿರ್ತಾವ. ಅಷ್ಟು ಸಾಕ್ಷಾತ್ಕಾರದ ಮಂತ್ರಗಳು, 18 ಮಂತ್ರ. ಆ ಮಂತ್ರ ಕಂಡು ಕೂಡ್ಲೆ ಭಕ್ತ್ಯುದ್ರೇಕದಿಂದ ಹೇಳಿಕ್ ಶುರು ಮಾಡಿದ್ರು, ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸ್ತೋತ್ರಂ ಶ್ರುತ್ವೈವ, ಅದನ್ನ ಕೇಳಿದ ಕೂಡ್ಲೆ ನಡು ಒಂದ್ ಶಬ್ದ ಇಟ್ಕೋಬೇಕಂತ, ಅಸಹಮಾನ, ಸಹನ ಮಾಡಿಕೊಳ್ಳಿಕ್ ಆಗ್ಲಿಲ್ಲ. ಯಾರಿಗೆ? ರಾಕ್ಷಸರಿಗೆ ಹೊರತಾಗಿ. ಸ್ತೋತ್ರ ಕೇಳಿದ ಕೂಡಲೇ ರಕ್ಷಣೆಗೆ ಬಂದ ಪರಮಾತ್ಮ ಅಂತ ಅರ್ಥ ಅಲ್ಲ. ಟೀಕಾಕೃತ್ವ ಅದ್ರ ಭಾಷಣ ಬರೀತಾರ. ಸ್ತುತಿ ಕಾಲೇ ಸ್ತೋತ್ರಂ ಶ್ರುತ್ವೈವ ತದ ಹಸಮಾನೈಹಿ ರಕ್ಷೋಭಿ ಕಾದಿತುಂ ಸಂಪ್ರಾಪ್ತ. ಅಂದ್ರ ಏನಾಗ್ತದ ಅಲ್ರಿ, ಇದ್ದಕ್ಕಿದ್ದಂಗ ಅರ್ಥ ಹೇಳ್ಬಿಡ್ರಿ. ಸ್ತೋತ್ರವನ್ನ ಕೇಳಿ ಯಜ್ಞನಾಮಕ ಪರಮಾತ್ಮನ ರಕ್ಷಣೆ ಮಾಡಿದ ಅಂತ ಅರ್ಥ ಹೇಳ್ಬಿಡ್ರಿಲ್ಲ ಅಂದ್ರೆ ದೇವ್ರು ಸ್ತೋತ್ರ ಮಾಡ್ಲಿಲ್ಲ ಅಂದ್ರೆ ರಕ್ಷಣೆ ಮಾಡಂಗಿಲ್ಲ ಅಂತ ಒಂದು ಅರ್ಥ ಬರ್ತದೆ. ಸ್ತೋತ್ರ ಮಾಡ್ಲಿಲ್ಲ ಅಂದ್ರೆ ಆವಾಗ ದೇವರು ರಕ್ಷಣಾ ಮಾಡ್ಲಿಕ್ಕಿಲ್ಲಿವಾ ಅಂತ ಅನಿಸ್ತದ. ಹಂಗಲ್ಲ, ದೇವರು ರಕ್ಷಣೆ ಮಾಡುವುದು ಸ್ವಭಾವ ಅಂತ, ಅವನು ಸಹಜವಾಗಿ ರಕ್ಷಣೆ ಮಾಡ್ತಾನ. ಅದು ರಕ್ಷಣಾ ಮಾಡೋ ಪ್ರಸಂಗ ಏನು ಬದುಕಿ ಬಂತು ಅಂದ್ರೆ, ಈ ಸ್ವಯಂಭೂಮನು ಏನು ಮಂತ್ರಗಳನ್ನು ಹೇಳಲಿಕ್ಕೆ ಶುರು ಮಾಡಿದ, ಅದನ್ನ ಸಹನ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಯಾರಿಗೆ ಅಂತಂದ್ರ ರಾಕ್ಷಸರಿಗೆ. ಹಂಗಾದ್ರ ಇವ ಹಿಂಗ ಮಂತ್ರ ಹೇಳ್ಕೋತಿದ್ದ ಅಂದ್ರ ನಮ್ ಬಲವನ್ನ ಕುಂದಿಸಿಬಿಡ್ತಾನ, ದುರ್ಬಲನ ಮಾಡ್ತಾನ, ದೇವತೆಗಳು ಪ್ರಬಲರಾಗ್ತಾರ ಅಂತ ಇಟ್ಟುಕೊಂಡು ಅವರನ್ನ ಕೊಲ್ಲಬೇಕು ಅಂತ ಬಂದಿರುವಂತಹ ಸಂದರ್ಭದಲ್ಲಿ ಆಗ ಯಜ್ಞನಾಮಕನಾದ ಪರಮಾತ್ಮ ಏನ್ ಮಾಡಿದ? ಅವರನ್ನು ಸಂಹಾರ ಮಾಡಿದ. ಈ ಮಂತ್ರ ಪ್ರತಿಪಾದ್ಯ ಯಜ್ಞನಾಮಕ ಭಗವಂತನೇ, ಸಂದೇಹ ಇಲ್ಲ. ಆದ್ರೆ ರಕ್ಷಣಾ ಮಾಡಿದ್ದು ಸ್ತೋತ್ರ ಮಾಡಿದ್ದಕ್ಕಂತ ತಿಳಿಬೇಡಷ್ಟೆ. ಅದಕ್ಕೆ ಲಿಂಕ್ ಹಾಕ್ಬೇಡ್ರಿ. ಸ್ತೋತ್ರ ಮಾಡಿದ್ದಕ್ಕೆ ಸಹನ, ಸ್ತೋತ್ರಗಳನ್ನ ಕೇಳಿ ಸಹನ ಮಾಡಿಕೊಳ್ಳಿಕ್ಕಾಗದೆ ಕೊಲ್ಲಿಕ್ ಬಂದಾಗ ಆ ಪ್ರತಿಪಾದ್ಯನಾದ ದೇವತಾ ಬಂದು ಠಣ್ಣಂತ ಕೊಂದು ಬಿಟ್ಟ. ಇಷ್ಟು ವಿಷಯ. ಅದೇ ದ್ರಷ್ಟಾರ್ರೆ, ಋಷಿ ಅನ್ನೋದಕ್ಕೆ ದ್ರಷ್ಟಾರ ಅಂತ ಇನ್ನೊಂದು ಶಬ್ದ, ಪರ್ಯಾಯ ಶಬ್ದ. ಈ ಸಾಂಗಳದಲ್ಲಿ ಆ ಪೂಜಾ ಕೂತಾರ ಅಂತ ಅರ್ಥ ಅಷ್ಟ. ಏನಂತ ರಿಸ್ಟ್ರಿಕ್ಷನ್ ಏನಿಲ್ಲ, ಅವ್ರು ಹಿರಿಯರು ಮಾಡಿರೋ ವ್ಯವಸ್ಥೆ. ಅದು ನೋಡ್ಕೊಂಡು ಈ ಮಂತ್ರ ಇಲ್ಲಿ ಹೇಳಿದ್ರೆ ವಿನಿಯೋಗ ಆಗ್ತದ ಅಂತ ಗೊತ್ತದ, ಅದಕ್ಕೆ ವಿನಿಯೋಗ ಮಾಡಿರಷ್ಟೇ. ಆಯ್ತಾ? ಓಕೆ, ರೈಟ್. ಮುಂದೆ ಹೊಂಡ್ಬರಿ. ಏನಂತ ಅದು ಮುಂದೆ. ಅದಕ್ಕೆ ಸ್ತೋತ್ರಂ ಶ್ರುತ್ವೈವ ಯಜ್ಞೇನ ತಾನ್ ಹತ್ವಾ, ಅವ್ರನ್ನ ಕೊಂದು ಬಿಟ್ಟ. ಅದೇನ್ ದೊಡ್ಡ ವಿಷಯ, ದೇವರ ಬರ್ಬೇಕೇನ ಅದಕ್ಕೇನ್ರಿ? ಯಾರೋ ಕೊಲ್ಲಿಗೆ ಬರ್ತಿತ್ತು, ಬಾಜುಕಿದ್ ಗುಂಡಾಚಾರೋ ರಾಮಾಚಾರ ಯಾರೋ 4 ಮಂದಿ ಆಚಾರ ಇದ್ದೇ ಇರ್ತಾರ. ಆ ಆಚಾರ 4 ಕೈಯಾಗ ಕಟ್ಟಿಗೆ ತಗೊಂಡು ಹೋಗಿ ಹೊಡೆದಾಗ್ತಿತ್ತಲ್ಲ, ಏನ್ ಹೊಡಿತಿದ್ರ ಆಚಾರ ಎಲ್ಲರ? ಯಾಕ ಅಂತ ಕೇಳಿದ್ರ ಅದಕ್ಕೆ ಹೇಳ್ತಾರ ಅವಧ್ಯತಾಂಗತಾನ್, ಅವರು ಅವಧ್ಯರು. ಅವರು ಅವಧ್ಯರು ಅಂದ್ರೆ ಎಲ್ಲಿ ದೇವರ ಪ್ರವೇಶ ಆಗ್ತದೋ ಅಲ್ಲಿ ಅವರು ಅವಧ್ಯರಾಗಿದ್ದಾರೆ ಅಂತ ತಿಳ್ಕೋಬೇಕು. ಸಂಹಾರ ಕಾಲದಲ್ಲಿ ಯಾರು ಅವಧ್ಯ ಪ್ರಾಧಾಧ್ಯ ಭಗವಾನ್ ತೇಷಾಂ ಅವಧ್ಯತ್ವಂ ಹರಃ ಪ್ರಭು. ರುದ್ರದೇವರು ಅವರಿಗೆ ವರ ಕೊಟ್ಟಿದ್ರು, ಅವಧ್ಯತ್ವ ವರವನ್ನು ಕೊಟ್ಟಿದ್ರು. ಎಷ್ಟು ಸ್ವಾರಸ್ಯ. ರಾಕ್ಷಸರೆಲ್ಲರೂ ಸೇರಿಕೊಂಡು ಶಿವನ ಕುರಿತು ಆರಾಧನೆ ಮಾಡಿ ಅವನಿಂದ ಅವಧ್ಯತ್ವ ವರವನ್ನ ಪಡೆದು ಅಂಥವರು ಅಲ್ಲಿ ವಾಸ ಮಾಡ್ತಾ ಇದ್ದಾಗ ಸ್ವಯಂಭೂಮನು ಈಶಾವಾಸ್ಯಾದಿ ಮಂತ್ರಗಳಿಂದ ಹೇಳಿದಾಗ ಅವರು ಅವನನ್ನ ಕೊಲ್ಲಬೇಕು ಅಂತ ಬಂದ ಸಂದರ್ಭದಲ್ಲಿ ಭಗವಂತ ಬಂದವರನ್ನು ಸಂಹಾರ ಮಾಡಿದ. ಸರಿ ಹೋಯ್ತು ವ್ಯವಸ್ಥೆ. ರೈಟ್. ಪ್ರಾಧಾದ್ಯ ಭಗವಾನ್ ತೇಷಾಂ ಅವಧ್ಯತ್ವಂ ಹರ ಪ್ರಭು. ಮತ್ತೊಂದರ ಕೊಟ್ಟಿದ್ದಂತ ಏನು? ತೈರ್ವಧ್ಯತ್ವಂ ತಥಾನ್ಯೇಷಾಂ. ಅವ್ರ ಕೈಯಾಗ ಉಳಿದವ್ರು ಸಾಯಬೇಕು ಅಂತ ಹೊರ ಕೊಟ್ಟಿದ್ರಂತ. ಅವ್ರು ಯಾರ ಕೈಯಾಗ ಸಾಯಂಗಿಲ್ಲ, ಅವ್ರ ಕೈ ಎಲ್ಲರೂ ಸಾಯ್ಬೇಕು.
ಅಂಥವ್ರು ಮತ್ತೆ ಭಗವಂತ ಕೊಲ್ಬೇಕಲ್ಲ, ಮತ್ತೆ ಇನ್ಯಾರು ಕೊಲ್ಬೇಕು? ಅವ್ನು ಹಿರಣ್ಯಕಶಿಪು ಕೇಳಿದ್ನಲ್ಲ, ನಾ ಯಾರ ಕೈಯಾಗ ಸಾಯಬಾರ್ದು, ಎಲ್ಲಾರು ನನ್ನ ಕೈಯಾಗ ಸಾಯ್ಬೇಕು ಅಂತ ಕೇಳ್ಕೊಂಡಿದ್ದವರ ಅವ. ಸಪ್ತಮ ಸ್ಕಂದೊಳಗೆ ಕೇಳ್ತೀವಿ, ಭಾಗವತದೊಳಗೆ. ಬರವು ಯಾರು ಕೊಟ್ಟಿರ್ತಾರೋ ತಮ್ಮಿಂದ ಕೆಳಗಿನವರಿಗೆ, ತಮ್ಮಿಂದ ಕೆಳಗಿನವರು. ಹೌದು, ದೇವರೇ ಬರೋ ನೆಸಿಟಿ ಬಂತು. ಯಾಕಂದ್ರ ಬ್ರಹ್ಮದೇವ್ರ ಅವತಾರ ಮಾಡೋ ಹಂಗಿಲ್ಲ, ಬ್ರಹ್ಮದೇವ್ರ ಅವತಾರ ಮಾಡೋ ಹಂಗಿಲ್ಲ. ಮತ್ತ ಸರ್ವ ಸಂಹಾರಕ ಆದವರು ಪರಮಾತ್ಮನೇ ಆದ್ರೆ ನಾವು ಬರುತ್ತೆ. ಬ್ರಹ್ಮಾಂಡ ಪುರಾಣವನ್ನ ಉದಾಹರಣೆ ಮಾಡಿದ್ರೆ ಶ್ರೀಮದಾಚಾರ್ಯರು ಈಶಾವಾಸ್ಯಕ್ಕಿಂತ ಮೊದಲು ಬಂದಿತ್ತ ಅಂದ್ರೆ ಅಲ್ಲ. ಹೇಗಿದೆ ಅಂದ್ರೆ, ಪುರಾಣಗಳ ವ್ಯವಸ್ಥೆ ಹೇಗಿದೆ ಅಂದ್ರೆ, ವೇದಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸರ್ವಜ್ಞನಾದ ಭಗವಂತನ ಅವತಾರಿಗಳಾದ ವ್ಯಾಸರು ಬರೆದದ್ರಿಂದಾಗಿ ಅವರಿಗೆ ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲಗಳ ಸಂಪರ್ಕ ಇರೋದಿಲ್ಲ. ವ್ಯಾಖ್ಯಾನಕ ಈಗ ನಾನು ವ್ಯಾಖ್ಯಾನ ಮಾಡಿದ್ರೆ, ನಾನು ಭವಿಷ್ಯ ಕಾಲದಲ್ಲಿ ಗ್ರಂಥ ಬಂದ ಮೇಲೆ, ಈಗ ಉದಾಹರಣೆಗೆ ಈಶಾವಾಸ್ಯೋಪನಿಷತ್ ಬಂದು ಇದಕ್ಕೆ ನಾವು ವ್ಯಾಖ್ಯಾನ ಮಾಡಿದರೆ ಉಪನಿಷತ್ ಅನಂತರ ಕಾಲದಲ್ಲಿ ಬಂದು ವ್ಯಾಖ್ಯಾನ ಮಾಡಬೇಕು. ಆದರೆ ಗ್ರಂಥಕಾರರಾದ ಬ್ರಹ್ಮಾಂಡ ಪುರಾಣಕಾರರಾಗಿರುವ ವ್ಯಾಸರು ಸರ್ವಜ್ಞರಾದದ್ರಿಂದ ಅವರು ಪ್ರೀವಿಯಸ್ ಆಗಿಯೂ ಬರಿಬಹುದು, ಆಫ್ಟರೂ ಬರಿಬಹುದು, ಮತ್ತು ಹೆಂಗೂ ಬರಿಬಹುದು, ಅದಕ್ಕೇನು ಸಮಸ್ಯೆ ಇಲ್ಲ. ಪುರಾಣಗಳು ಆಮೇಲೆ ಏನದ, ಪುರಾಣಗಳಲ್ಲಿ ಇಂತಿಂಥ ವಿಷಯಗಳು ಆದವು ಅಂತ ದಾಖಲೆ ಮಾಡ್ಲಿಕ್ಕೆ ಈಶಾವಾಸ್ಯ ಉಪನಿಷತ್ತಿನಿಂದ ಸ್ವಯಂಭೂಮನು ಹೀಗೆ ಮಾಡಿದ್ದಾನೆ ಅಂತನ್ನುವುದನ್ನು ಅನಂತರದಲ್ಲಿ ವ್ಯಾಸರು ದಾಖಲಿಸಿ ಇಟ್ಟಿದ್ದಾರೆ. ಶ್ರೀಮದಾಚಾರ್ಯ ನಮಗೆ ಕೊಟ್ಟದ್ರಿಂದ ನಾವು ಆ ಕಥೆಯನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಇಷ್ಟು ಉತ್ತರ, ಸರಿನಾ? ಓಕೆ. ತೈಹಿ ವಧ್ಯತ್ವಂ ಅಂದ್ರೆ ಅವರಿಂದ ಉಳಿದವರು ಸಾಯ್ಲಿಕ್ಕೆ, ಅನ್ಯೇಷಾಂ ವಧ್ಯತ್ವಂ, ತೈಹಿ ಅವರಿಂದ ಉಳಿದವರು ಸಾಯ್ಲಿಕ್ಕೆ ಅನುಗ್ರಹವನ್ನು ಕೊಟ್ಟಿದ್ರು. ಅತಃ ಅದರಿಂದ ಕೋನ್ಯೋ ಹರೇ ಪ್ರಭುವು, ಭಗವಂತನ ಹೊರತುಪಡಿಸಿ ಇನ್ನುಳಿದವರು ಯಾರು ಸಮರ್ಥರು? ಇಂಥ ಪ್ರಸಂಗವನ್ನ ನಿಭಾಯಿಸಲು ದೇವರನ್ನ ಬಿಟ್ಟು ಇನ್ಯಾರು ಸಮರ್ಥರು? ಎಷ್ಟು ಚಂದ ನೋಡ್ರಿ. ಕೋ ಪ್ರಭು ಹೇಳ್ರಿ, ಬೇರೆ ಯಾರು ಈ ಸಂದರ್ಭವನ್ನು ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ? ಪ್ರಾಧಾತ್ ಕೊಟ್ಟನು ಅಂತ ಅರ್ಥ. ಪ್ರಾಧಾತ್ ಕೊಟ್ಟನು, ಹಿ ನಿಶ್ಚಿತ ಅಂತ ಅರ್ಥ. ಸರಿ, ಮುಂದ ಭಾಗವತೆ ಚ ಅಯಮರ್ಥ ಏವ ಉಕ್ತ. ಶ್ಲೋಕಾರ್ಥ ತಿಳಿತಿಲ್ಲ ಎಲ್ಲರಿಗೂ? ಒಂದ್ಸಲ ನೋಡ್ಬಿಡ್ರಿ. ಸ್ವಯಂಭುವ, ಸ್ವಯಂಭುವನು ಸ್ವದೌಹಿತ್ರಂ, ತನ್ನ ಮಗಳ ಮಗನಾಗಿರುವಂತಹ ವಿಷ್ಣುವನ್ನು, ಯಾರವ? ಯಜ್ಞಾಭಿಧಂ, ಯಜ್ಞ ಎಂಬ ಹೆಸರಿರುವಂಥವನನ್ನು, ಮನುವು ಈಶಾವಾಸ್ಯಾದಿಭಿರ್ ಮಂತ್ರೈಹಿ, ಈಶಾವಾಸ್ಯವೇ ಮೊದಲಾದ 18 ಮಂತ್ರಗಳಿಂದ ತುಷ್ಟಾವ ಸ್ತೋತ್ರ ಮಾಡಿದ, ಅವಹಿತಾತ್ಮನ ಏಕಾಗ್ರವಾದ ಮನಸ್ಸಿನಿಂದ, ರಕ್ಷೋಭಿಹಿ ಉಗ್ರೈಹಿ, ಭಾರಿ ಭಯಾನಕರಾದ ಉಗ್ರರಾದ ರಾಕ್ಷಸರಿಂದ ಸಂಪ್ರಾಪ್ತ ಬಂದ, ಖಾದಿತುಂ ತಿನ್ನಲು, ಮೋಚಿತಸ್ತದ ಆವಾಗ ಬಿಡಿಸಿದ, ಸ್ತೋತ್ರಂ ಶ್ರುತ್ವೈವ ಸ್ತೋತ್ರವನ್ನ ಕೇಳಿದೊಡನೆ, ಯಜ್ಞೇನ ಯಜ್ಞನಾಮಕ ಪರಮಾತ್ಮನಿಂದ, ತಾನ್ ಅವರನ್ನು ಹತ್ವಾ ಕೊಂದು. ಎಂಥವರವರು? ಅವಧ್ಯತಾಂ ಗತಾನ್, ಅವಧ್ಯರಾಗಿದ್ರು. ಅವ್ರಿಗೆ ಯಾರು ಹೊರ ಕೊಟ್ಟಿದ್ರಪ್ಪ ಅಂದ್ರೆ, ಪ್ರಾದಾತ್ ಹಿ ಹೊರ ಕೊಟ್ಟಿದ್ನಲ್ವೋ ಭಗವಾನ್ ತೇಷಾಂ ಅವಧ್ಯತ್ವಂ ಹರಃ ಪ್ರಭು, ಅವಧ್ಯತ್ವವರವನ್ನು ಪೂಜ್ಯರಾದ ರುದ್ರದೇವರು ಕೊಟ್ಟಿದ್ರು. ತೈಹಿ ಅವರಿಂದ, ಆ ರಾಕ್ಷಸರಿಂದ, ವಧ್ಯತ್ವಂ ಕೊಲ್ಲಲ್ಪಡುವಿಕೆ, ಅನ್ಯೇಷಾಂ ಉಳಿದವರಿಗೆ, ಅತಃ ಅದರಿಂದ, ಕೋ ಅನ್ಯ ಹರೇ ಪ್ರಭು ಭಗವಂತನನ್ನು ಬಿಟ್ಟು ಉಳಿದವರು ಯಾರು ಇಂಥ ಪ್ರಸಂಗವನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯರಿದ್ದಾರ? ಭಾಗವತೆ ಚ ಅಯಮರ್ಥ ಏವ ಉಕ್ತಃ. ಈಶಾವಾಸ್ಯೋಪನಿಷತ್ತಿಗೆ ನೀವೇನು ಈ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉದಾಹರಣೆ ಮಾಡಿ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡಿದ್ರಲ್ಲ, ಇದು ಬ್ರಹ್ಮಾಂಡ ಪುರಾಣದಲ್ಲಿ ಒಂದೇ ಕಡೆಗೆ ಬಂದಿದೆಯಾ ಅಥವಾ ಬೇರೆ ಕಡೆಗೆ ಬಂದಿದೆಯಾ ಅಂದ್ರೆ, ಪ್ರಮಾಣ ಸಂಪ್ಲವ, ಇನ್ನೊಂದು ಗ್ರಂಥವನ್ನು ಉದಾಹರಿಸ್ತಾರೆ. ಯಾವುದು? ಭಾಗವತದಲ್ಲೂ ಕೂಡ ಇದೇ ವಿಷಯವೇ ಹೇಳಲಾಗಿದೆ. ಭಾಗವತೇಚ, ಭಾಗವತದಲ್ಲೂ ಕೂಡ ಅಯಮೇವ ಅರ್ಥ, ನಾವು ಹೇಳಿದ ಅರ್ಥವೇ ಹೇಳಲಾಗಿ. ಅಂದ್ರೆ ಬ್ರಹ್ಮಾಂಡ ಪುರಾಣದಾಗ ಒಂದು ಅರ್ಥ, ಭಾಗವತಾಗ ಒಂದು ಅರ್ಥ, ಮಧ್ವಾಚಾರ್ಯ ಒಂದು ಅರ್ಥ ಅಂತ ಹಿಂಗಿಲ್ಲ, ಅಷ್ಟು ಒಂದೇ ಅರ್ಥ. ಅಲ್ಲಿ 8ನೇ ಸ್ಕಂದದ ಪ್ರಥಮಾಧ್ಯಾಯದಲ್ಲಿ ಎಲ್ಲದ ಬರ್ಕೊಂಡು ಇಟ್ಕೊಳ್ರಿ. 8:1 8ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ಇದೇ ಈಶಾವಾಸ್ಯೋಪನಿಷತ್ತಿನ ಮಂತ್ರದ ವಿಷಯದ 8ನೇ ಸ್ಕಂದ 1ನೇ ಅಧ್ಯಾಯ. ಪ್ರಮಾಣ ಬಾಹುಲ್ಯವು ವಿಷಯದ ದೃಢತೆಗೆ ಕಾರಣವಾಗ್ತದೆ. ಹೌದೌದು, ಕರೆಕ್ಟ್. ಯಾಕೆ ಗೊತ್ತಾ? ಬ್ರಹ್ಮಾಂಡದಲ್ಲೂ ಹೇಳ್ಯಾರ, ಭಾಗವತದಲ್ಲೂ ಹೇಳ್ಯಾರ. ಸರಿ, ಕನ್ಫರ್ಮ್ ದಾರ್ಢ್ಯ ಅಂತದಕ್ಕೆ. ಕನ್ಫರ್ಮ್ ಸೀಟ್ ಅಂದ್ರೆ ದೃಢ ಅಂತ ಅರ್ಥ. ಆದ್ದರಿಂದ ದಾರ್ಢ್ಯಕ್ಕೋಸ್ಕರ 2 ವಿಷಯವನ್ನು ತಿಳಿಸಿಕೊಟ್ರು. ಇನ್ನು ಮಂತ್ರವನ್ನು ನೋಡಂತ, ಈ ಮಂತ್ರವನ್ನು ನೋಡಿ ಅರ್ಥ ಮಾಡ್ಕೋಣಂತ. ಯಜ್ಞನಾಮಕನಾದ ಭಗವಂತನು ಸ್ವಯಂಭೂಮನುವಿನ ಮಗಳಾದ ಆಕೂತಿಯ ಮಗ, ಅಂದ್ರೆ ದೌಹಿತ್ರ ಮೊಮ್ಮಗ ಆದ. ಸಾಮಾನ್ಯವಾಗಿ ಮೊಮ್ಮಕ್ಕಳು ಅಜ್ಜನ ಮನೆಯಾಗಿರೋದು ಒಂದು ಸಂಪ್ರದಾಯ ಅದ.
ಜೊತೆಗೆ ಇನ್ನೊಂದೇನು ಅಂದ್ರೆ ದತ್ತಕ್ ತಗೊಂಡಾನ. ಯಾರನ್ನ ದತ್ತಕ್ ತಗೊಂಡನ? ಯಜ್ಞನಾಮಕ ಭಗವಂತನನ್ನ ಸ್ವಯಂಭೂಮನು ದತ್ತಕ್ಕೆ ಸ್ವೀಕಾರ ಮಾಡಿದ್ದಾನೆ. ಇಲ್ಲೇ ಹತ್ತಿರದಲ್ಲಿರುವಂತಹ ಭಗವಂತನೇ ರಕ್ಷಣೆ ಮಾಡ್ಲಿಕ್ಕೆ ಬರ್ತಿರುವಾಗ ಎಲ್ಲೋ ದೂರದಲ್ಲಿರುವಂತಹ ಬ್ರಹ್ಮದೇವರನ್ನ ಕರೆಯೋದು ಹೇಗೆ, ಶೇಷ ದೇವರನ್ನ ಕರೆಯೋದು ಹೇಗೆ, ಗರುಡದೇವರನ್ನ ಕರೆಯೋದು ಹೇಗೆ ಅಂತ ಒಂದು ಸಮಸ್ಯೆ ಮನೆಯಲ್ಲಿ ಇದ್ದದ್ದು. ಎರಡನೇದ್ದೇನು ಅಂದ್ರೆ ಈ ಮಂತ್ರ ಪ್ರತಿಪಾದ್ಯನಾಗಿರುವಂಥವನು ಯಜ್ಞನಾಮಕನಾದ ಭಗವಂತ ಸ್ತೋತ್ರ ಮಾಡ್ತಾ ಇದ್ದದ್ದು ಅವನನ್ನ ಇನ್ಯಾರನ್ನೋ ಕರೆದ್ರೆ ಅವ್ರ ಯಾಕೆ ಬರ್ತಾರ? ನೀ ಸ್ತೋತ್ರ ಯಾರಿಗೆ ಮಾಡಿದ್ದೀಪ? ನೀನು ಯಜ್ಞಕ್ಕೆ ಮಾಡಿದ್ದಿ, ಬರ್ಲೆ ನಮಗೇನ್ ಸಂಬಂಧ ಅಂತ ಕೇಳ್ತಾರ. ಬ್ರಹ್ಮಾದಯ ವಿವಿಧ ಲಿಂಗ ಭಿದಾಭಿಮಾನಾ ನೈತೋಪಸೃಪು. ಯಾಕ? ಭಾಗವತ ಅಷ್ಟಮ ಸ್ಕಂದಲ್ಲಿ ಗಜೇಂದ್ರ ಸ್ತೋತ್ರ ಮಾಡಿದಾಗ ಬ್ರಹ್ಮ ಗರುಡ ಎಲ್ಲ ಬಂದು ನಿಂತಿದ್ರು, ಯಾರು ರಕ್ಷಣೆ ಮಾಡ್ಲಿಲ್ಲ. ಯಾಕೆ? ನಿಖಿಲಾತ್ಮಕತ್ವ ಹರಿರಾವಿರಾಸೀತ್. ಭಗವಂತನೇ ಬಂದ ಕಾರಣ ಏನು ಅಂದ್ರೆ ಆ ಲಿಂಗಗಳು ನಮ್ಮವಲ್ಲ, ಈ ಸ್ತೋತ್ರ ಏನ್ ಮಾಡಿದ್ರೆ ನಮಗ್ ಸಂಬಂಧಪಟ್ಟದ ಅಲ್ಲ ಅಂತ ಹೇಳಿ ನಿಂತ್ಕೊಂಡಿದ್ರು ಅವರು. ಸ್ತೋತ್ರ ಮಾಡಿದವ ಯಾರು? ಭಗವಂತನೇ. ಅವನೇ ಮಾಡ್ಲಿ, ಅವನೇ ಬಂದು ರಕ್ಷಣೆ ಮಾಡಿದ. ಹೀಗಾಗಿ ಸ್ತೋತ್ರ ಮಾಡಿದ್ದು ಯಜ್ಞನನ್ನ ಅವರೇ ರಕ್ಷಣೆ ಮಾಡಬೇಕೆ ಹೊರತಾಗಿ ಉಳಿದವರಲ್ಲ ಅಂತ ತಾತ್ಪರ್ಯ. ಈಗ ಈಶಾವಾಸ್ಯೋಪನಿಷತ್ತಿನ ಮೊದಲು ಹಾಗೂ ಎರಡನೇ ಮಂತ್ರಗಳಲ್ಲಿ ಎರಡು ವಿಷಯವನ್ನು ಹೇಳಿಕ್ ಹೊರಟಾರೆ. ಒಂದೇ ಮಂತ್ರ ಹಾಗೂ ಎರಡನೇ ಮಂತ್ರಗಳಲ್ಲಿ, ಮೊದಲನೇ ಮಂತ್ರ ಹಾಗೂ ಎರಡನೇ ಮಂತ್ರಗಳಲ್ಲಿ ಏನಿದೆ ಅಂತಂದ್ರೆ ಯಾರು ಶಾಸ್ತ್ರಕ್ಕೆ ಅಧಿಕಾರಿಗಳು ಅಂತ ತಿಳಿಸ್ಲಿಕ್ಕೆ ಹೊರಟಾರೆ. ಈಶಾವಾಸ್ಯದ 1-2 ಮಂತ್ರಗಳಲ್ಲಿ ಬರೀರಿ, ನೋಟ್ ತಗೊಳ್ರಿ. ಈಶಾವಾಸ್ಯದ 1 ಹಾಗೂ 2ನೇ ಮಂತ್ರಗಳಲ್ಲಿ ಶಾಸ್ತ್ರಕ್ಕೆ ಅಧಿಕಾರಿಗಳು ಯಾರು, ಅಧಿಕಾರ ಅಂದ್ರೆ ಏನು, ಹೆಂಗಿದ್ರ ಅವರಿಗೆ ಶಾಸ್ತ್ರ ಮನಸ್ಸಿಗೆ ಮುಟ್ತದ. ಪ್ಯಾಂಟು ಶರ್ಟು ಬೂಟು ಕ್ಯಾಪು ಹ್ಯಾಟು ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಆಚಾರ ಹೇಳ್ರಿ ಒಂಚೂರು ಸುಧಾ ಅಂತಂದ್ರ ಅರ್ಥ ಆಗ್ತೇನು? ಸುಧಾಬಾಯಿ ಬರ್ತಾಳ ಸುಧಾಬಾಯಿ ಬರ್ತಾ ಕೋಲ್ ತಗೊಂಡ ಆಮೇಲೆ. ಅದಕ್ಕ 2 ಮಂತ್ರಗಳಿಂದ ಅಧಿಕಾರ, ಶಾಸ್ತ್ರಾಧಿಕಾರ ಯಾರಿಗೆ ಅಂತ ಹೇಳಲಿಕ್ಕೆ ಹೊರಟಾರ. ಗೊತ್ತಾಯ್ತಾ? ಏನು ಅಂದ್ರೆ ಮೊದಲನೆಯದ್ದು ವೈರಾಗ್ಯವು ಶಾಸ್ತ್ರಾಧ್ಯಯನಕ್ಕೆ ಮೊಟ್ಟ ಮೊದಲ ಅಧಿಕಾರ. ಬರ್ಕೊಂಡು ಫಸ್ಟ್ ವೈರಾಗ್ಯ ಬೇಕು, ಶಾಸ್ತ್ರ ಹತ್ತಂಗೇ ಇಲ್ಲ ಅಂದ್ರೆ ಏನೋ ವೈರಾಗ್ಯ ಬೇಕು. ವೈರಾಗ್ಯವಿದ್ರೇನೆ ಶಾಸ್ತ್ರ ಮನಸ್ಸಿಗೆ ಹತ್ತದ, ಇಲ್ಲದೆ ಇದ್ರೆ ಹತ್ತಂಗಿಲ್ಲ. ಅದಕ್ಕೊಂದು ದೃಷ್ಟ ಅಂತ ಹೇಳ್ತೀನಿ ನಿಮಗ. ಏನು ಅಂದ್ರ ಭಾಗವತದಲ್ಲಿ ಹೇಳುವಾಗ ರಹುಗಣ ಮಹಾರಾಜನು ಪಲ್ಲಕ್ಕಿ ಒಳಗ ವೈಭವದಿಂದ ಸೇವಕರನ್ನ ಕರ್ಕೊಂಡು ಡೋಲಿ ತಗೊಂಡು ಹೊಂಟಿದ್ದ. ಆಗ ಜಡಭರ್ತರು ಏನ್ ಮಾಡ್ಲಿಕ್ಕತ್ತೀಯೋ ಅಂತ ಕೇಳಿದ್ರು. ಪಾಠಕ್ ಹೊಂಟಿನ್ರಿ ಆಚಾರ ಅಂದ. ನಾಲ್ಕಿದ್ದಿ ಬಂದು ತೆಳಗಿಳಿ ಅಂದ್ರ ಅವರು. ಅಯೋಗ್ಯರಿದ್ದಿ ಬಂದು ತೆಳಗಿಳಿ ಅಂದ್ರ ಅವರು. ಸೀದಾ ಮನೆಗೆ ಹೋಗೋದ್ರು ಅವ್ರು. ಯಾಕ ಅಂತ ಕೇಳಿದ್ರೆ ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಚಸ್ಸಮಾಸನ್ ಸ್ವಪ್ನೇ ನಿರುಪ್ಯ ಗೃಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಸಾಕ್ಷಾತ್ ವೇದವೇ ನಮ್ಮ ಎದುರಿಗೆ ಬಂದು ನಿಂತ್ಕೊಂಡು ನಾನು ಹಿಂಗ್ ಪಾಠ ಹೇಳ್ತೀನಿ ಬಾ ಅಂತಂದ್ರು ನಮಗ್ ಪಾಠ ಅರ್ಥ ಆಗಂಗಿಲ್ಲ. ಎಲ್ಲಿ ತನಕ ಅಂದ್ರೆ ನಮಗೆ ಸಂಸಾರದಲ್ಲಿ ವೈರಾಗ್ಯ ಬಂದಿಲ್ವೋ ಅಲ್ಲಿ ತನಕ ಶಾಸ್ತ್ರದ ಅರ್ಥ ಆಗುವುದಿಲ್ಲ. ಅರ್ಥ ಆದಂಗ ಒಂದು ಭ್ರಮ ಬಂದಿರ್ತದ ಅಷ್ಟ ನಮಗೆ. ಅದಕ್ಕ ಟೀಕಾಕೃತ್ಪಾದರು ಅಧಿಕಾರಿಗಳ ಲಕ್ಷಣ ಹೇಳೋ ಕಾಲಕ್ಕ ಇಹ ಹಿ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಅಂತ ಬರೀತಿರ್ತಾರಲ್ಲ ಕಡೆ. ಯಾರ ಅಧಿಕಾರಿಗಳು ಸಂಸಾರದೊಳಗ ನಾನಾ ತರಹದ ಎಲ್ಲಾ ವಿಷಯಗಳನ್ನ ಕಂಡು ಸಾಕಪ್ಪ ಅಂತ ವಿರಕ್ತರಾದವರು. ಬಹಳ ಸ್ವಾರಸ್ಯ ಏನು ಅಂದ್ರೆ ವೈರಾಗ್ಯದ ಡೆಫಿನೇಷನ್ ಒಂದು ಹೊಸಾದ್ ಮಾಡ್ಲಿಕ್ಕೆ ಈಶಾವಾಸ್ಯ ಉಪನಿಷತ್ತು ಬಹಳ ಚಂದ ಮಾಡ್ಲಿಕ್ಕೆ. ವೈರಾಗ್ಯ ಅನ್ಕೊಳ್ಳಿ ಎಲ್ಲಾ ಬಿಟ್ಕೊಟ್ಬಿಡುದು, ಎಲ್ಲಾ ಬಿಟ್ಕೊಡು ಅಂತ ಹೇಳಿಲ್ಲೋ ಮಹಾರಾಯ. ಯಾವ ನಿಂಗೆ ಹೇಳಿದ ಎಲ್ಲ ಬಿಟ್ಕೊಡು ಅಂತ ತಕೊಂಡು ಹೇಳಿದ್ದು. ವೈರಾಗ್ಯದ ಅರ್ಥವನ್ನೇ ಒಂದು ಚಂದ ಹೇಳ್ತದ. ಗೊತ್ತಾಯ್ತಾ? ಮೊದಲನೇದು ವೈರಾಗ್ಯ, ಮೊದಲನೇ ಶ್ಲೋಕ. 2ನೇ ಶ್ಲೋಕದಾಗ ಏನು? ನಿಷ್ಕಾಮ ಕರ್ಮದ ಅನುಷ್ಠಾನ. ನಿಷ್ಕಾಮ ಕರ್ಮದ ಅನುಷ್ಠಾನ ಮಾಡಿದವನು ಮಾತ್ರ ಶಾಸ್ತ್ರಕ್ಕೆ ಅಧಿಕಾರಿ ಆಗ್ತಾನ. ಆನಂದ ಅವ್ರು ಬರ್ಕೊಳ್ರಿ. ಏನ್ ಬರ್ಕೋಬೇಕು? ನಿಷ್ಕಾಮ ಕರ್ಮ ಅನುಷ್ಠಾನ. ನಿಷ್ಕಾಮ ಕರ್ಮ ಮಾಡಿದವನು ಮಾತ್ರ ಶಾಸ್ತ್ರಕ್ಕೆ ಅಧಿಕಾರಿಯಾಗುತ್ತಾನೆ. ಅಂದ್ರೆ ವೈರಾಗ್ಯ ಬೇಕು. ಎರಡನೇದ್ದು ನಿಷ್ಕಾಮ ಕರ್ಮ ಬೇಕು. ಇಂಥವನಿಗೆ ಮಾತ್ರ ಶಾಸ್ತ್ರ ಬೋಧಿಸಿದ ತತ್ವ ಮನಸ್ಸಿನ ಆಳದಲ್ಲಿ ಉಳಿದು ಜನ್ಮ ಜನ್ಮಾಂತರಕ್ಕೂ ಅನುಕೂಲ ಮಾಡಿಕೊಡ್ತದ.
ಹೌದು. ಕ್ಯಾ ಬಾತಾ ಹೈ, ಬಿಡ್ರಿ ನೀವು ಅದನ್ನ. ಮುಂದೆ ಬರ್ತಾ ಹೇಳ್ತೀನಿ. ದೇವತೆಗಳ ಜ್ಞಾನ ಎಷ್ಟು ಅವಲಂಬರ್ ಇರ್ತದೆ, ಶ್ರೇಷ್ಠ ಇರ್ತದೆ ಅಂಬೋದು ಈ ಮಂತ್ರಗಳನ್ನು ಓದಿದಾಗ ಅರ್ಥ ಆಗ್ತದೆ. ನನ್ನ ಜ್ಞಾನಕ್ಕೂ, ಈಗ ಉದಾಹರಣೆಗೆ ನನ್ನ ಜ್ಞಾನಕ್ಕೂ ದೇವತೆಯ ಜ್ಞಾನಕ್ಕೂ ಏನು ಫರ್ಕ್ ಅದ ಗೊತ್ತಾಗಬೇಕ. ಸ್ವಯಂಭೂಮನು ಕಂಡುಕೊಂಡಿರುವಂತಹ ಈಶಾವಾಸ್ಯಮಿದಂ ಸರ್ವಂ ಎಂಬ ಮಂತ್ರವನ್ನು ಓದಿಕೊಂಡಾಗ ಸ್ವಯಂಭೂಮನುವಿನ ಲೆವೆಲ್ ಏನು, ನಾಲೆಡ್ಜ್ ಇದ್ದು ನನ್ನ ಲೆವೆಲ್ ಏನು ಅಂತ ಅರ್ಥ ಆಗ್ತದೆ. ಆಗ ಸಂಸಾರ ಮತ್ತು ಕಂಸಾರಿಗಳು ಒಟ್ಟಿಗೆ ಇರ್ತಾರೋ ಇಲ್ಲೋ ಅಂಬುದು ತಿಳಿದು ಬರ್ತದೆ ನಮಗೆ. ಎಲ್ಲೂ ಒಟ್ಟಿಗೆ ಇರುವುದಿಲ್ಲ ಅಂತಲ್ಲ, ಹೆಂಗ್ ಇರಿಸ್ಬೇಕು ಅಂತ ಗೊತ್ತಿಲ್ಲ ಅಷ್ಟ ನಮಗ್. ಮನ್ಯಾಗ ಶಾಣೆ ಇದ್ದಾವ ಗಂಡ ಹೆಂಡತಿನ ಅವನು ಇಬ್ಬರು ಮ್ಯಾನೇಜ್ ಮಾಡ್ತಿರ್ತಾನೆ ಇಲ್ರಿ, ಹಂಗಿದ್ದಂಗ ಅದು. ಈ ಕಡೆ ಅವನ್ನ ಬಿಡ್ಲಿಕ್ಕೆ ಬರುದಿಲ್ಲ, ಆ ಕಡೆ ಹೆಂಡತಿ ತಿವಿತಿರ್ತಾಳ, ಇಬ್ಬರನ್ನು ಮ್ಯಾನೇಜ್ ಮಾಡ್ತಾನ. ಹಂಗ ಸಂಸಾರ ಮತ್ತು ಕಂಸಾರ ತಿಳ್ತೇನೆ. ಹೋಲ್ಬಿಟ್ರಿ, ಮುಂದೆ ಹೋಗೊಂಡ್ ಬರ್ರಿ. ಅದಕ್ಕ ಮೊದಲನೇ ಮಂತ್ರ ಒಂದನ್ನು ಓದಿ ನಿಲ್ಸೋಣ ಅಂತ. ಈಶಾವಾಸ್ಯ, ಎಲ್ಲರೂ ಹೇಳ್ರಿ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾ ಹೃದಃ ಕಸ್ಯ ಸ್ವಿದ್ಧನಂ. ಶ್ರೀಕೃಷ್ಣಾರ್ಪಣಮಸ್ತು.